ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ಇಂಪಾರ್ಟೆಂಟ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂತ ಅಂದರೆ ಜುಲೈ ತಿಂಗಳು ಮ್ಯಾಗ್ಝಿನ್ ಏನಿದೆಯಲ್ವಾ, ಸೊ ಎಲ್ಲ ಡಿಫ್ರೆಂಟ್ ಮ್ಯಾಗ್ಝಿನ್ಸ್ಗಳು ಕರ್ನಾಟಕದಲ್ಲಿ ಕವರ್ ಆಗುವಂಥ, ಅದೇ ರೀತಿ ಸೆಂಟ್ರಲಲ್ಲಿ ಅಥವಾ UPSC ಮಾರ್ಕೆಟಲ್ಲಿರುವಂಥ ವಿಷನ್ ಆಗಿರ್ಬೋದು ಅಥವಾ PIB ಆಗಿರ್ಬೋದು, ಮೇಜರ್ ನ್ಯೂಸ್ ಪೇಪರ್ಸ್ಗಳು, ಪ್ರಜಾವಾಣಿ ಆಗಿರ್ಬೋದು, ಕನ್ನಡಪ್ರಭ ಆಗಿರ್ಬೋದು, ಸೊ ಎಲ್ಲ ಮ್ಯಾಗ್ಝಿನ್ಗಳಲ್ಲಿ ಈ ಒಂದು ಮಂತಲ್ಲಿ ಕವರ್ ಮಾಡಿರುವಂಥ ಪರಿಸರ ಮತ್ತು ಭೂಗೋಳಕ್ಕೆ ಸಂಬಂಧಿಸಿದಂಥ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಡಿಫ್ರೆಂಟ್ ಕರೆಂಟ್ ಅಫೇರ್ಸ್ ಎಲ್ಲ ಅನಾಲಿಸಿಸ್ ಮಾಡಿ ನಾವು ಈ ಒಂದು ಕಂಟೆಂಟ್ನ ತೊಗೊಬಂದಿರೋವಂಥದ್ದು. ಸೊ ನಿಮಗೆ ಈಸಿ ಆಗುತ್ತೆ ಡೆಫಿನೆಟ್ಲಿ. ಓಕೆ, ಸೊ ವಾಟ್ ವಿ ವಿಲ್ ಡೂ ಅಂತ ಅಂದರೆ ಇದೇ ರೀತಿ ಸೀರೀಸ್ ಆಗಿ ನಾವು ಪ್ರತಿ ಮಂತು ಎಲ್ಲ ಕರೆಂಟ್ ಅಫೇರ್ಸ್ಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಈಗಾಗಲೇ ಐ ಆಮ್ ಆಲ್ರೆಡಿ ಡೂಯಿಂಗ್ ಮಂತ್ಲಿ ಕರೆಂಟ್ ಅಫೇರ್ಸ್ನ, ಈ 6 ಮಂತ್ಸ್ ನಡೆದಿರೋಂಥ ಕರೆಂಟ್ ಅಫೇರ್ಸ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೇನೆ. ಸೊ ದೇರ್ ಇಸ್ ಅ ವೆರಿ ಗುಡ್ ರೆಸ್ಪಾನ್ಸ್. ಓಕೆ, ಸೊ ನಾವು ವಿಲ್ ಸ್ಟಾರ್ಟ್ ವಿತ್ ಜುಲೈ ಕರೆಂಟ್ ಅಫೇರ್ಸ್ ಆಫ್ ಯಾವುದು ಪರಿಸರ ಮತ್ತು ಭೂಗೋಳಕ್ಕೆ ಸಂಬಂಧಿಸಿದಂಥ ಕರೆಂಟ್ ಅಫೇರ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಅದರಲ್ಲಿ ದ ವೆರಿ ಫಸ್ಟ್ ಟಾಪಿಕ್ ಇಸ್ ಇಂಡಿಯಾಸ್ 7th ರೀಜನಲ್ ಮೆಟ್ರೋಲಾಜಿಕಲ್ ಸೆಂಟರ್ ಅಟ್ ಜಮ್ಮು, ಅಥವಾ ಜಮ್ಮುವಿನಲ್ಲಿ 7ನೇ ಒಂದು ಪ್ರಾದೇಶಿಕ ಹವಾಮಾನ ಕೇಂದ್ರವನ್ನು ಇತ್ತೀಚೆಗೆ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಸೊ ಯಾರು ಇನಾಗ್ರೇಟ್ ಮಾಡಿದ್ರು ಇದನ್ನ ಅಂತ ಅಂದರೆ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು. ಓಕೆ, 7ನೇದಿದು. ಓಕೆ, ಹಂಗಿದ್ರೆ ಈ ಉಳಿದಿದ್ದು 6 ಎಲ್ಲಿತ್ತು ಅಂತ ಅಂದರೆ ವೆಸ್ಟ್ ರೀಜನ್ಗೆ ಮುಂಬೈಯಲ್ಲಿ, ಸೌತ್ಗೆ ಚೆನ್ನೈಯಲ್ಲಿ, ಅದೇ ರೀತಿ ಈಸ್ಟ್ಗೆ ಕೋಲ್ಕತ್ತಾ, ಗುವಾಹಟಿ ಫಾರ್ ನಾರ್ತ್ ಈಸ್ಟ್ ಆ್ಯಂಡ್ ನಾಗ್ಪುರ್ ಫಾರ್ ಸೆಂಟ್ರಲ್ ರೀಜನ್, ಅದೇ ರೀತಿ ನ್ಯೂ ಡೆಲ್ಲಿ ಫಾರ್ ನಾರ್ದರ್ನ್ ರೀಜನ್. ಇತ್ತೀಚೆಗೆ ಮಾಡಿರುವಂಥದ್ದು 7ನೇ ಒಂದು ಕೇಂದ್ರ ಅಥವಾ ಪ್ರಾದೇಶಿಕ ಕೇಂದ್ರ ಫಾರ್ ಕ್ಲೈಮೇಟ್ ಪ್ರಿಡಿಕ್ಷನ್ ಅಥವಾ ಕ್ಲೈಮೇಟ್ ಅನಾಲಿಸಿಸ್ಗೆ ಸಂಬಂಧಪಟ್ಟಂತೆ. ಸೊ ಈ ಒಂದು ಕೇಂದ್ರ ಯಾವ ಒಂದು ಭಾಗಗಳನ್ನು ಕವರ್ ಮಾಡುತ್ತೆ ಅಂತ ಹೇಳಿದರೆ ವೆಸ್ಟರ್ನ್ ಹಿಮಾಲಯನ್ ರೀಜನ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಓಕೆ, ಮತ್ತು ಲಡಾಖ್ ಹಾಗೂ ಹಿಮಾಚಲ್ ಪ್ರದೇಶ್ ಈ ಭಾಗಗಳನ್ನು ಕವರ್ ಮಾಡುತ್ತೆ. ಓಕೆ, ಅದೇ ರೀತಿ ಆ ಒಂದು ಇನಾಗ್ರಲ್ ಸ್ಪೀಚ್ ಟೈಮಲ್ಲಿ ಈವನ್ ದ ಗವರ್ನಮೆಂಟ್ ಅಥವಾ ಥ್ರೂ ಮಿನಿಸ್ಟರ್ ಏನು ಅನ್ಸ್ ಮಾಡಿದ್ದಾರೆ ಅಂತ ಅಂದರೆ ದೇ ವಿಲ್ ಆಲ್ಸೋ ಕಮ್ ಅಪ್ ವಿತ್ ಲಕ್ನೋದಲ್ಲೂ ಕೂಡ UP ಮತ್ತು ಉತ್ತರಾಖಂಡ್ಗೆ ಹೆಲ್ಪ್ ಆಗೋದಕ್ಕೆ ಶೀಘ್ರದಲ್ಲೇ ಹೊಸ ಒಂದು ರೀಜನಲ್ ಮೆಟ್ರೋಲಾಜಿಕಲ್ ಸೆಂಟರ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ತೀವಿ ಲಕ್ನೋದಲ್ಲಿ ಅಂತ ಹೇಳಿದ್ದಾರೆ. ಸೊ ಇದ್ರ ಭಾಗವಾಗಿ IMD ಬಗ್ಗೆ ಸ್ವಲ್ಪ ಬೇಸಿಕ್ಸ್ಗಳನ್ನು ನೋಡೋದಾದರೆ, IMD ಯಾವಾಗ ಸ್ಥಾಪನೆ ಆಯಿತು ಅಂದರೆ 1875ರಲ್ಲಿ, ಅಥವಾ ಭಾರತದ ಹವಾಮಾನ ಇಲಾಖೆ 1875ರಲ್ಲಿ. ಯಾವಾಗ ಅಂತ ಅಂದರೆ 1875 ಸ್ಥಾಪನೆ ಆಯಿತು. ಇದು ಯಾವ ಒಂದು ಸಚಿವಾಲಯದ ಅಡಿ ಬರುತ್ತೆ ಅಂತ ಅಂದರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಥವಾ ಭೂವಿಜ್ಞಾನಗಳ ಸಚಿವಾಲಯದ ಅಡಿಯಲ್ಲಿ ಕಂಡು ಬರುತ್ತೆ. ಓಕೆ, ಸೊ ನಮ್ಮ ಎಲ್ಲ ಉಳಿದಂಥ ರೀಜನಲ್ ಸೆಂಟರ್ಸ್ಗಳು ಅಥವಾ ಮೇನ್ IMD ಇಂಟರ್ನ್ಯಾಷನಲ್ ಲೆವೆಲ್ ಏನು ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಇದೆಯಲ್ಲ ಅದ್ರ ಜೊತೆ ಕೂಡ ಸದಸ್ಯತ್ವವನ್ನು ಪಡೆದುಕೊಂಡಿದೆ. ಓಕೆ, ಸೊ ದಿಸ್ ಇಸ್ ಎಂಟೈರ್ಲಿ ಅಬೌಟ್ IMD ಮತ್ತು ಆ IMDಯ ಒಂದು ರೀಜನಲ್ ಸೆಂಟರ್ಸ್ ಇತ್ತೀಚೆಗೆ ಅಥವಾ ಪ್ರಾದೇಶಿಕ ಹವಾಮಾನ ಕೇಂದ್ರವನ್ನು ಓಪನ್ ಮಾಡಿರುವಂಥ ನ್ಯೂಸ್ ಬಗ್ಗೆ ಮಾಹಿತಿ. ಸೊ ಮುಂದಿನ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡೋಣ. ಕೇರಳಾಸ್ ಜುಡಿಷರಿ ಇಂಟಿಗ್ರೇಟೆಡ್ ಹಾಕ್ ಸಿಸ್ಟಮ್. ಏನು ಜುಡಿಷರಿ ಇಂಟಿಗ್ರೇಟೆಡ್ ಹಾಕ್ ಸಿಸ್ಟಮ್ ಅಂತ ಅಂದರೆ ಫಸ್ಟ್ ನಮಗೆ ಹಾಕ್ ಬಗ್ಗೆ ಗೊತ್ತಾಗಬೇಕು. ಹಾಕ್ ಅಂತ ಅಂದರೆ ಹೋಸ್ಟೈಲ್ ಆ್ಯಕ್ಟಿವಿಟಿ ವಾಚ್ ಕರ್ನಲ್ ಅಂತ. ಇದೇನಪ್ಪ ಅಂತ ಅಂದರೆ ಈಗ ಫಾರೆಸ್ಟ್ ರಿಲೇಟೆಡು ಅಥವಾ ವೈಲ್ಡ್ ಲೈಫ್ ರಿಲೇಟೆಡು ಕ್ರೈಮ್ಸ್ಗಳಾಗ್ತಾ ಇರುತ್ತಲ್ವ, ಆ ಡೇಟಾಗಳನ್ನ ಅಥವಾ ರೆಕಾರ್ಡ್ಸ್ಗಳನ್ನು ಕೇಸ್ ಟು ಕೇಸ್ ಬೇಸಿಸ್ ಮೇಲೆ ಡೇಟಾನ ರೆಕಾರ್ಡ್ ಮಾಡಿರ್ತಾರೆ, ಈ ಒಂದು ಸಿಸ್ಟಮಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಸೊ ಇದು ಮುಂದೆ ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಸಾಕ್ಷಿಗಳನ್ನು ಆಧಾರ ಪಡ್ಕೊಳ್ಳೋದಕ್ಕೆ ಅಥವಾ ಏನಾದರೂ ಕಳ್ಳ ಸಾಗಾಣಿಕೆ ಆಗಿದ್ದರೆ ಅವುಗಳನ್ನು ಸೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮುಂದೆ. ಅದೇ ರೀತಿ ಇದನ್ನು ಯಾಕೆ ಜುಡಿಷಿಯರಿಗೆ ಇಂಟಗ್ರೇಟ್ ಮಾಡಿದ್ದಾರೆ ಅಂತ ಅಂದರೆ ಕೋರ್ಟ್ಗಳು ತನಿಖೆ ಮಾಡುವಂಥ ಸಮಯದಲ್ಲೂ ಕೂಡ, ಓಕೆ, ಅಥವಾ ಕೋರ್ಟ್ ವರ್ಡಿಕ್ಟ್ ಕೊಡುವಂಥ ಸಮಯದಲ್ಲೂ ಕೂಡ ಈ ಸಿಸ್ಟಮ್ಮು ಹೆಲ್ಪ್ ಆಗಲಿ ಅಂತ ಹೇಳಿ ಅದನ್ನು ಈಗ ಇಂಟಗ್ರೇಟ್ ಮಾಡಿದ್ದಾರೆ. ಓಕೆ, ಸೊ ಸ್ವಲ್ಪ ಕೀ ಡೀಟೇಲ್ಸ್ಗಳನ್ನು ನೋಡೋದಾದರೆ ಹೂ ಡಿಡ್ ದಿಸ್ ಅಂತ ಅಂದರೆ ಕೇರಳ ಬಿಕೇಮ್ ಫಸ್ಟ್ ಸ್ಟೇಟ್ ಟು ಲಾಂಚ್ ಜುಡಿಷರಿ ಇಂಟಗ್ರೇಟೆಡ್ ಡಿಜಿಟಲ್ ವೈಲ್ಡ್ ಲೈಫ್ ಅಫೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅಂದರೆ ನ್ಯಾಯಾಂಗವನ್ನು ನೇರವಾಗಿ ಡಿಜಿಟಲ್ ಆಗಿ ಸಂಯೋಜಿಸಿರೋದು ಯಾವುದಕ್ಕೆ, ವನ್ಯಜೀವಿ ಅಪರಾಧಗಳನ್ನು ನಿರ್ವಹಣೆ ಮಾಡೋದಕ್ಕೆ. ಇಂಥ ಒಂದು ರಾಜ್ಯ ಯಾವುದಪ್ಪ ಅಂತ ಅಂದರೆ ಕೇರಳ. ಓಕೆ, ದಿಸ್ ಈಸ್ ಎಂಟೈರ್ಲಿ ಅಬೌಟ್ ದಿಸ್ ನ್ಯೂಸ್. ಸೊ ಇದ್ರದ್ದು ಸ್ವಲ್ಪ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸನ್ನು ನೋಡೋದಾದರೆ ಇದು ಡೈರೆಕ್ಟ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಸಿಸ್ಟಮ್ಗೆ ಕನೆಕ್ಟ್ ಆಗಿರುತ್ತೆ, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ನ ಮುಖಾಂತರ. ಓಕೆ, ಸೊ ಓವರಾಲ್ ಇದ್ರ ಮುಖಾಂತರ ಏನಾಗುತ್ತೆ ಅಂತ ಅಂದರೆ ಪೇಪರ್ಲೆಸ್ ಆಗಿ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅಥವಾ ಸಾಕ್ಷಿಗಳನ್ನು ಮೇಂಟೈನ್ ಮಾಡೋದ್ರ ಮುಖಾಂತರ ಚಾರ್ಜ್ ಶೀಟ್ನವರೆಗೆ ಎಲ್ಲ ನ್ಯಾಯಾಲಯದ ವರ್ಡಿಕ್ಟ್ ಬರೋವರೆಗೆ ಪೇಪರ್ಲೆಸ್ಸಿಂದ ಮಾಡುವಂಥ ಒಂದು ವಿಧಾನಕ್ಕೆ ಅಥವಾ ಸುಲಭವಾಗೋದಕ್ಕೆ, ತನಿಖೆಗೆ ಹೆಲ್ಪ್ ಮಾಡೋದಕ್ಕೆ ತಂದಿರುವಂಥ ಒಂದು ಸಿಸ್ಟಮ್ಮು ಹಾಕ್ ಸಿಸ್ಟಮ್. ಓಕೆ, ಸೊ ಇದನ್ನು ಇತ್ತೀಚೆಗೆ ಜುಡಿಷರಿಗೂ ಕೂಡ ಇಂಟಗ್ರೇಟ್ ಮಾಡಿದ್ದಾರೆ.
ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ಸೊ ಯುನೈಟೆಡ್ ನೇಷನ್ಸ್ ಕಾರ್ಬನ್ ಮಾರ್ಕೆಟ್ ಇಶ್ಯೂಡ್ ಫಸ್ಟ್ ಎವರ್ ಕಾರ್ಬನ್ ಕ್ರೆಡಿಟ್ಸ್ ಅಂಡರ್ ಆರ್ಟಿಕಲ್ 6.4 ಆಫ್ ದಿ ಪ್ಯಾರಿಸ್ ಅಗ್ರಿಮೆಂಟ್. ಸೊ ಇದಕ್ಕೆ ಹೋಗೋಕ್ಕೆ ಮುಂಚೆ ಇದು ನಿಮಗೆಲ್ಲ ಅರ್ಥ ಆಗಬೇಕು ಅಂದರೆ ಫಸ್ಟ್ ನಿಮಗೆ ಪ್ಯಾರಿಸ್ ಅಗ್ರಿಮೆಂಟ್ ಅರ್ಥ ಆಗಬೇಕು. ಪ್ಯಾರಿಸ್ ಅಗ್ರಿಮೆಂಟ್ ಅರ್ಥ ಆದಮೇಲೆ ಆರ್ಟಿಕಲ್ 6 ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಆಮೇಲೆ ಆರ್ಟಿಕಲ್ 6.4 6.2 ಡಿಫ್ರೆನ್ಸ್ ಕೂಡ ಗೊತ್ತಾಗಬೇಕು. ಸೊ ಮುಂಚೆ ಪ್ಯಾರಿಸ್ ಅಗ್ರಿಮೆಂಟ್ ಬಗ್ಗೆ ನೋಡೋಣ. ಪ್ಯಾರಿಸ್ ಒಪ್ಪಂದ ಯಾವಾಗ ಬಂತು ಅಂದರೆ 2015ರಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 21 ಪ್ಯಾರಿಸ್ನಲ್ಲಿ ಪ್ಯಾರಿಸ್ನ ಒಂದು ಶೃಂಗಸಭೆಯಲ್ಲಿ ಅಂಗೀಕರಿಸಲಾಯಿತು. ಇದರ ಗುರಿ ಏನಪ್ಪ ಅಂತ ಅಂದರೆ ಲಿಮಿಟಿಂಗ್ ಗ್ಲೋಬಲ್ ಟೆಂಪರೇಚರ್ ರೈಸ್ ಟು ವೆಲ್ ಬಿಲೋ 2 ಡಿಗ್ರಿ ಪ್ರಿಫರಬ್ಲಿ 1.5 ಡಿಗ್ರಿ ಅಬೋವ್ ದಿ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್. ಏನಿದ್ರ ಅರ್ಥ ಅಂದರೆ ಕೈಗಾರಿಕೀಕರಣ ಆಗೋಕ್ಕೆ ಮುಂಚೆ ಎಷ್ಟು ಜಾಗತಿಕ ತಾಪಮಾನ ಇತ್ತು ಅದು ಇವಾಗ 2 ಡಿಗ್ರಿ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ. ಆವ್ರೇಜ್ ಗ್ಲೋಬಲ್ ಟೆಂಪರೇಚರ್ 13 ಡಿಗ್ರಿ ಇತ್ತು, ಈಗ 15 ಡಿಗ್ರಿ ಆಗಿಬಿಟ್ಟಿದೆ. ಓಕೆ, ಸೊ ಈ ತಾಪಮಾನದ ಏರಿಕೆಯನ್ನು ಇಫ್ ಪಾಸಿಬಲ್ ಇನ್ನು ಮುಂದಕ್ಕಾದರೂ ಜಾಸ್ತಿ ಆಗೋಕ್ಕೆ ಬಿಡಬಾರ್ದು. ಸಾಧ್ಯ ಆದರೆ ಅದನ್ನು 1.5 ಡಿಗ್ರಿಗೆ ತರಬೇಕು ಅಥವಾ 14.5 ಆದರೂ ಅಂದರೆ ಕಡಿಮೆ ಮಾಡಬೇಕು, ಇನ್ನೂ 0.5 ಡಿಗ್ರಿನ ಆದರೆ ಅಂತ ಒಂದು ಗುರಿಯನ್ನು ಇಟ್ಕೊಂಡಿರುವಂಥದ್ದು ಪ್ಯಾರಿಸ್ ಅಗ್ರಿಮೆಂಟ್. ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ ಪ್ರತಿಯೊಂದು ರಾಷ್ಟ್ರಗಳು ರಾಷ್ಟ್ರೀಯವಾಗಿ ನಿರ್ಧರಿಸಿದ ಕೊಡುಗೆಗಳು ಅಥವಾ INDC ಟಾರ್ಗೆಟ್ ಅಂತ ಕೂಡ ಕೇಳಿರ್ಬೋದು. ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಕೂಡ ಕರಿತೀವಿ. ಇಂಡಿಯಾಸ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಕೂಡ ಸಬ್ಮಿಟ್ ಮಾಡಿದೆ. ಓಕೆ, ಸೊ ಅದ್ರ ಮುಖಾಂತರ ಪ್ರತಿಯೊಂದು ರಾಷ್ಟ್ರಗಳು ಅಚೀವ್ ಮಾಡುತ್ತೆ. ಇದ್ರ ಭಾಗವಾಗಿ ಈ ಹಿಂದೆ ನಾವು ಕೆಲವೊಂದು ಗ್ರೂಪ್ಸ್ ಎಕ್ಸಾಮಲ್ಲೂ ಇದ್ರ ಬಗ್ಗೆ ಕೇಳಿದರು, ಕಾರ್ಬನ್ ಕ್ರೆಡಿಟ್ ಅಂತ. ಓಕೆ, ಕಾರ್ಬನ್ ಕ್ರೆಡಿಟ್ ಅಂದರೆ ಏನು? 1 ಕಾರ್ಬನ್ ಕ್ರೆಡಿಟ್ ಇಸ್ ಈಕ್ವಲ್ ಟು 1 ಮೆಟ್ರಿಕ್ ಟನ್ ಆಫ್ CO2 ಅವಾಯ್ಡೆಡ್, ರಿಡ್ಯೂಸ್ಡ್, ರಿಮೂವ್ಡ್ ಫ್ರಮ್ ದಿ ಅಟ್ಮಾಸ್ಫಿಯರ್. ಅದರ ಅರ್ಥ ಏನು ಅಂತ ಅಂದರೆ ವಾತಾವರಣದಲ್ಲಿ ನೀವೇನಾದರೂ 1 ಮೆಟ್ರಿಕ್ ಟನ್ನಷ್ಟು CO2 ಅಥವಾ ಇಂಗಾಲದ ಹೊರಸೂಸುವಿಕೆಯನ್ನು ತಡೆಗಟ್ತಾ ಇದ್ದೀರಾ ಅಥವಾ ಕಡಿಮೆ ಮಾಡ್ತಾ ಇದ್ದೀರಾ ಅಥವಾ ಹೊರ ತೆಗಿತಾ ಇದ್ದೀರಾ ಅಂದರೆ ನಿಮಗೆ ಒಂದು ಕಾರ್ಬನ್ ಕ್ರೆಡಿಟು ಸಿಗುತ್ತೆ ಅಥವಾ ಎಮಿಷನ್ ಮಾಡುವಂಥ ಇಂಡಸ್ಟ್ರಿಗಳಿಗೆ ಸಿಗುತ್ತೆ ಅಂತ ಹೇಳುವಂಥದ್ದು. ಸೊ ಇದ್ರ ಭಾಗವಾಗಿ ನಾವು ವಿ ವಿಲ್ ಡಿಸ್ಕಸ್ ಸಮ್ ಆಫ್ ದಿ ಆಸ್ಪೆಕ್ಟ್ಸ್. ಆರ್ಟಿಕಲ್ 6.2 ಆ್ಯಂಡ್ ಆರ್ಟಿಕಲ್ 6.4. ಆರ್ಟಿಕಲ್ 6 ಏನು ಹೇಳುತ್ತೆ ಅಂತ ಅಂದರೆ ಇಂಟರ್ನ್ಯಾಷನಲ್ ಕೋಆಪ್ರೇಷನ್ನ ಏರ್ಪಡಿಸೋದ್ರ ಮುಖಾಂತರ ಯಾವ ರೀತಿ ಕ್ಲೈಮೇಟ್ ಚೇಂಜನ್ನು ತಡೆಗಟ್ಟುವಂಥದ್ದು ಅನ್ನೋದನ್ನು ಡಿಸ್ಕಸ್ ಮಾಡುವಂಥದ್ದು ಪ್ಯಾರಿಸ್ ಅಗ್ರಿಮೆಂಟ್ನ ಒಂದು ಭಾಗ. ಓಕೆ, ಸೊ ಇದರಲ್ಲಿ ಆರ್ಟಿಕಲ್ 6.2 ಏನು ಹೇಳುತ್ತೆ ಅಂತ ಅಂದರೆ ಕಾರ್ಬನ್ ಟ್ರೇಡಿಂಗ್ ಮೆಕ್ಯಾನಿಸಮ್ ಅಥವಾ ಕಾರ್ಬನ್ ಮುಕ್ತ ಮಾರುಕಟ್ಟೆಯಲ್ಲಿ ಇಂಗಾಲದ ಒಂದು ಖಾತ್ರಿಗಳನ್ನು ಅಥವಾ ಕಾರ್ಬನ್ ಕ್ರೆಡಿಟ್ಗಳನ್ನು ಟ್ರೇಡ್ ಮಾಡ್ತಾರೆ ಅಲ್ವಾ. ಸೊ ಅದನ್ನು ಟ್ರೇಡ್ ಮಾಡಬೇಕಾದ್ರೆ ವಿತೌಟ್ UN ಸೆಂಟ್ರಲ್ ಅಥವಾ UN ಓವರ್ಸೈಟ್ ಅಥವಾ ವಿಶ್ವಸಂಸ್ಥೆಯ ಯಾವುದೇ ಒಂದು ಮೇಲ್ವಿಚಾರಣೆ ಇಲ್ಲದೆ ಟ್ರೇಡಿಂಗ್ ಮಾಡಿದ್ರೆ ಅದು 6.2 ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಇಟ್ ಕ್ಯಾನ್ ಬಿ ಬೈಲ್ಯಾಟ್ರಲ್ ಆರ್ ಮಲ್ಟಿಲ್ಯಾಟ್ರಲ್ ಟ್ರೇಡಿಂಗ್. ಓಕೆ, ಸೊ 2 ದೇಶಗಳ ನಡುವೆ ನೇರ ಇಂಗಾಲದ ವ್ಯಾಪಾರ. ಅದೇ ರೀತಿ ಆರ್ಟಿಕಲ್ 6.4 ಏನು ಹೇಳುತ್ತೆ ಅಂತ ಅಂದರೆ ಇದು UN ಸೂಪರ್ವೈಸನ್ನಲ್ಲಿ ಅಥವಾ ವಿಶ್ವಸಂಸ್ಥೆಯ ಮೇಲ್ವಿಚಾರಣೆಯಲ್ಲಿ ಮಾಡಲ್ಪಡುವಂಥ ಅಧಿಕೃತ ಜಾಗತಿಕ ಕಾರ್ಬನ್ ಮಾರುಕಟ್ಟೆ. ಓಕೆ, ಇಲ್ಲಿ UN ಇನ್ವಾಲ್ವ್ ಆಗುತ್ತೆ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆರ್ಟಿಕಲ್ 6.2 ಆ್ಯಂಡ್ 6.4. ಸೊ ಈಗ ನಮಗೆ ನ್ಯೂಸ್ ಏನಪ್ಪ ಪಾಯಿಂಟು ಅಂತ ಅಂದರೆ ಈ ಆರ್ಟಿಕಲ್ 6.4ಗೆ ಸಂಬಂಧಿಸಿದಂತೆ ನಾವೇನು ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ಸ್ಗಳು ಅಂತ ಕೂಡ ಕರಿತೀವಿ. ಸೊ ಇತ್ತೀಚೆಗೆ ಈ ಕ್ಲೀನ್ ಕುಕ್ಕಿಂಗ್ ಪ್ರಾಜೆಕ್ಟ್ಗೆ ಈ ಒಂದು ಆರ್ಟಿಕಲ್ 6.4ನ ಅಪ್ಲೈ ಮಾಡಿ ಎಲ್ಲಿ ಅಂತ ಹೇಳಿದ್ರೆ ಮಯನ್ಮಾರ್ಗೆ ಓಕೆ ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ ಪ್ಯಾರಿಸ್ ಅಗ್ರಿಮೆಂಟ್ನ ಭಾಗವಾಗಿ. ಸೊ ಇದಕ್ಕೆ ಪಾರ್ಟ್ನರ್ ಕಂಟ್ರಿ ಯಾರು ಅಂತ ಹೇಳಿದರೆ ಸೌತ್ ಕೊರಿಯಾ, which buys and uses these credits towards its national targets. Okay, so that is entirely about this current affairs news which was news in our all current affairs aspects related to environment and geography. So next ಒಂದು ಇಂಪಾರ್ಟೆಂಟ್ ನೋಡೋಣ, ಎಣ್ಣೆ ಕಾಳು ಕಿಸಾನ್ ಮಿತ್ರ ಅಥವಾ ಆಯಿಲ್ ಸೀಡ್ಸ್ ಕಿಸಾನ್ ಮಿತ್ರ ಅಂತ ಕರಿತೀವಿ. ಇತ್ತೀಚೆಗೆ ಎಣ್ಣೆ ಕಾಳುಗಳನ್ನು ಬೆಳೆಯುವಂಥ ರೈತರುಗಳಿಗೆ ತಮ್ಮ ಸಂದೇಹಗಳನ್ನು ತಮ್ಮದೇ ಮಾತೃಭಾಷೆಯಲ್ಲಿ ಇನ್ಕ್ಲೂಡಿಂಗ್ ಕನ್ನಡವೂ ಸೇರಿದಂತೆ ನೇರವಾಗಿ ವಾಟ್ಸಾಪ್ ಮೂಲಕ ಕೇಳಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಯಾರು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಥವಾ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಹಾಗೂ ICARನ ಇತರ ಸಂಸ್ಥೆಗಳು, ಅದರಲ್ಲೂ ವಿಶೇಷವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯಿಲ್ ಸೀಡ್ಸ್ ರಿಸರ್ಚ್ ಅಥವಾ ಎಣ್ಣೆ ಕಾಳುಗಳ ಸಂಶೋಧನಾ ಸಂಸ್ಥೆ ಹೈದರಾಬಾದಲ್ಲಿ ಏನಿದೆ, ಇವರುಗಳ ಸಹಯೋಗದಿಂದ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಲಹಾ ಸೇವೆಯನ್ನು ಲಾಂಚ್ ಮಾಡಿದ್ದಾರೆ ಅಥವಾ ಕೃತಕ ಬುದ್ಧಿಮತ್ತೆ ಸಲಹಾ ಸೇವೆಯನ್ನು ಲಾಂಚ್ ಮಾಡಲಾಗಿದೆ. ಏನದರ ಹೆಸರು ಅಂದರೆ ಎಣ್ಣೆಕಾಳು ಕಿಸಾನ್ ಮಿತ್ರ.
ಮಿತ್ರ. ಸೊ ಇದರಲ್ಲಿ ಯಾವ್ಯಾವ ಒಂದು ಎಣ್ಣೆಕಾಳುಗಳನ್ನ ಕವರ್ ಮಾಡುತ್ತೆ ಅಂದರೆ ಗ್ರೌಂಡ್ನಟ್ ಅಥವಾ ಕಡಲೆಕಾಯಿ, ಸನ್ಫ್ಲವರ್, ಸೂರ್ಯಕಾಂತಿ, ಮಸ್ಟರ್ಡ್ ರೇಪ್ ಸೀಡ್ ಅಂದರೆ ಸಾಸಿವೆ, ಮತ್ತು ಸೆಸೆಮ್ ಏನಿದೆ ಎಳ್ಳು, ಮತ್ತು ಸೋಯಾಬೀನ್, ನೈಜರ್ ಅಥವಾ ಹುಚ್ಚೆಳ್ಳು ಅಂತ ಏನು ಕರಿತೀವಿ ಇದನ್ನು ಕೂಡ ಕವರ್ ಮಾಡುತ್ತೆ. ಸೊ ಏನು ಮಾಡ್ತಾರೆ ಅಂದರೆ ಫಾರ್ಮರ್ಸ್ಗಳು ತಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ವಾಟ್ಸಪ್ ಮುಖಾಂತರ ವಿತೌಟ್ ಇನ್ಸ್ಟಾಲಿಂಗ್ ಎನಿ ಎಕ್ಸ್ಟರ್ನಲ್ ಆ್ಯಪ್ ವಾಟ್ಸಪ್ ಚಾಟ್ನ ಮುಖಾಂತರ ತಮಗಿರುವಂಥ ಡೌಟ್ಸ್ಗಳನ್ನು ಕೇಳ್ಕೊಳ್ಬೋದು. ಸೊ ಅದಕ್ಕೆ ಲಾಂಚ್ ಮಾಡಿರೋಂಥದ್ದು ಆಯಿಲ್ ಸೀಡ್ಸ್ ಕಿಸಾನ್ ಮಿತ್ರ, ಎಣ್ಣೆಕಾಳುಗಳ ಕಿಸಾನ್ ಮಿತ್ರ ಯೋಜನೆ. ಓಕೆ, ಸೊ ದಟ್ ಈಸ್ ಅಬೌಟ್ ಆಯಿಲ್ ಸೀಡ್ಸ್ ಕಿಸಾನ್ ಮಿತ್ರ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ನ ನೋಡೋಣ. ಯುನಿಸೆಫ್ ಚಿಲ್ಡ್ರನ್ ಕ್ಲೈಮೇಟ್ ರಿಸ್ಕ್ ರಿಪೋರ್ಟ್ ಆ್ಯಂಡ್ ಎಕ್ಸ್ಟ್ರೀಮ್ ಹೀಟ್ ಅಂತ ಅಂದರೆ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ ಅಥವಾ ಹವಾಮಾನ ಬದಲಾವಣೆಯಿಂದ ಉಂಟಾಗುತ್ತಿರುವ ಅಪಾಯಗಳಿಗೆ ಸಂಬಂಧಿಸಿದಂತೆ ಹಾಗೂ ಎಕ್ಸ್ಟ್ರೀಮ್ ಹೀಟ್ ಅಥವಾ ತೀವ್ರ ತಾಪಮಾನ, ಓಕೆ, ಇದಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಸೊ ಯಾರು ರಿಲೀಸ್ ಮಾಡಿರೋದು ಅಂತ ಅಂದರೆ ಯುನಿಸೆಫ್ ಅವರು. ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ ಚಿಲ್ಡ್ರನ್ಸ್ಗೆ. ಯಾವ ಒಂದು ಮ್ಯಾಟರ್ಗೆ ಸಂಬಂಧಪಟ್ಟಿದೆ ಅಂತಂದರೆ ಕ್ಲೈಮೇಟ್ ರಿಸ್ಕ್ ಆ್ಯಂಡ್ ಎಕ್ಸ್ಟ್ರೀಮ್ ಹೀಟ್ಗೆ ಸಂಬಂಧಿಸಿದಂಥ ಒಂದು ರಿಪೋರ್ಟು. ಓಕೆ, ಸೊ ಯುನಿಸೆಫ್ ಚಿಲ್ಡ್ರನ್ ಕ್ಲೈಮೇಟ್ ರಿಸ್ಕ್ ರಿಪೋರ್ಟ್, ಇದನ್ನು ಡೈರೆಕ್ಟಾಗಿ ಕೇಳ್ಬೋದು. ಚಿಲ್ಡ್ರನ್ಸ್ ಕ್ಲೈಮೇಟ್ ರಿಸ್ಕ್ ರಿಪೋರ್ಟ್ ರಿಲೀಸ್ಡ್ ಬೈ ವಿಚ್ ಆರ್ಗನೈಸೇಷನ್ ಅಂತ ಕೇಳಿದರೆ ದಟ್ ಈಸ್ ಯುನಿಸೆಫ್. ಓಕೆ, ಸೊ ಇದ್ರ ಪ್ರಕಾರ ಒಂದಷ್ಟು ಡೇಟಾಗಳೆಲ್ಲ ಇದೆ. ನಿಮಗೆ ಮೇನ್ಸ್ ಅಥವಾ ಈ ಥರ ಎಕ್ಸಾಮ್ಸ್ಗಳಲ್ಲಿ ಯೂಸ್ ಮಾಡ್ಕೋಬೋದು. ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸ್, ತುಂಬ ಮೇಜರ್ ಆಸ್ಪೆಕ್ಟ್ಸ್ ಏನಾದರೂ ಕೇಳ್ಬೋದು. ಓಕೆ, ಸೊ ಇದ್ರ ಭಾಗವಾಗಿ ನಾವು ಸ್ವಲ್ಪ ಯುನಿಸೆಫ್ ಬಗ್ಗೆನೂ ಡಿಸ್ಕಸ್ ಮಾಡೋದಾದರೆ, ಯುನಿಸೆಫ್ ಅಥವಾ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್ ಅಂತ ಕೂಡ ಒರಿಜಿನಲಿ ಇದನ್ನು ಕರಿತಾ ಇದ್ವಿ. ಎರಡನೇ ಮಹಾಯುದ್ಧದ ನಂತರ 1946ರಲ್ಲಿ ಇದನ್ನು ಸ್ಥಾಪಿಸಲಾಗುತ್ತೆ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಅಂದರೆ ನ್ಯೂಯಾರ್ಕ್ ಸಿಟಿ ಆಫ್ USA. ಓಕೆ, ಸೊ ಏನು ಮಾಡುತ್ತೆ, ಇದ್ರ ಕಾರ್ಯ ಏನು ಅಥವಾ ಮ್ಯಾಂಡೇಟ್ ಏನು ಅಂದರೆ ಪ್ರೊಟೆಕ್ಟಿಂಗ್ ಚೈಲ್ಡ್ ರೈಟ್ಸ್ ಅಥವಾ ಮಕ್ಕಳ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಮತ್ತು ಪ್ರಪಂಚದಾದ್ಯಂತ ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಅವರ ಶಿಕ್ಷಣಕ್ಕಾಗಿ ಕೆಲಸ ಮಾಡುವಂಥದ್ದು ಒಂದು ಮಹತ್ತರ ಕಾರ್ಯವನ್ನು ಮಾಡುತ್ತೆ. ಓಕೆ, ಈವನ್ ಈ ಆರ್ಗನೈಸೇಷನ್ಗೆ 1965ರಲ್ಲಿ ನೋಬೆಲ್ ಶಾಂತಿ ಪ್ರಶಸ್ತಿ ಕೂಡ ಲಭಿಸಿದೆ. ಸೊ ಇವ್ರು ರಿಲೀಸ್ ಮಾಡುವಂಥ ಇನ್ನೂ ಒಂದು ರಿಪೋರ್ಟ್ನ ನೋಡೋದಾದರೆ ಸ್ಟೇಟ್ ಆಫ್ ದಿ ವರ್ಲ್ಡ್ಸ್ ಚಿಲ್ಡ್ರನ್ ರಿಪೋರ್ಟ್, ಇದನ್ನು ರಿಲೀಸ್ ಮಾಡೋರು ಯಾರು ಅಂತ ಅಂದರೆ ಯುನಿಸೆಫ್ ಅವರೇನೆ ರಿಲೀಸ್ ಮಾಡುವಂಥದ್ದು. ಓಕೆ, ಅದು ಬಿಟ್ಟರೆ ಆಲ್ರೆಡಿ ಒಂದು ರಿಪೋರ್ಟನ್ನು ನಾವು ಡಿಸ್ಕಸ್ ಮಾಡಿದ್ವಿ, ಚಿಲ್ಡ್ರನ್ಸ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಅಂತ, ಅದನ್ನು ಕೂಡ ರಿಪೋರ್ಟ್ನ ರಿಲೀಸ್ ಮಾಡುವಂಥವ್ರು ಯುನಿಸೆಫೇ ಆಗಿರುತ್ತೆ. ಸೊ ದ್ಯಾಟ್ ಈಸ್ ಎಂಟೈರ್ಲಿ ಅಬೌಟ್ ಯುನಿಸೆಫ್. ಸೊ ಮುಂದಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ಗೆ ಜಂಪ್ ಆಗೋಣ. ಸೊ ದ್ಯಾಟ್ ಈಸ್ ಗ್ಲೋಬಲ್ ವಿಂಡ್ ಡೇ ಅಥವಾ ಜಾಗತಿಕ ಪವನ ದಿನ. ಇತ್ತೀಚೆಗೆ ಯಾವತ್ತು ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಅಂದರೆ ಆನ್ 15th ಜೂನ್ ಅಥವಾ ಜೂನ್ 15, 2026ರಂದು ಇದನ್ನು ಗೋವಾದಲ್ಲಿ ಆಯೋಜಿಸಲಾಗಿದೆ. ಈ ವರ್ಷ ನಡೆದಂಥ ಥೀಮ್ ಏನಾಗಿತ್ತು ಅಂತ ಅಂದರೆ ವಿಂಡ್ ಎನರ್ಜಿ ಫ್ರಮ್ ಆಂಬಿಷನ್ ಟು ಆಕ್ಸೆಲರೇಷನ್, ಪವನಶಕ್ತಿ ಮಹತ್ವಾಕಾಂಕ್ಷೆಯಿಂದ ವೇಗೋತ್ಕರ್ಷದವರೆಗೆ. ಇದು ಒಂದು ಈ ವರ್ಷದ ಥೀಮ್ ಆಗಿತ್ತು. ಸೊ ಇದ್ರ ಭಾಗವಾಗಿ ನಾವೇನಾದರೂ ಸ್ವಲ್ಪ ವಿಂಡ್ ರಿಸೋರ್ಸ್ ಪೊಟೆನ್ಷಿಯಲ್ನ ಕೂಡ ನೋಡೋದಾದರೆ ಭಾರತದಲ್ಲಿ ಈ ಒಂದು ಪವನಶಕ್ತಿಯ ಸಾಮರ್ಥ್ಯ ಕೊಟ್ಟಿರೋರು ಯಾರು ಅಂದರೆ ಚೆನ್ನೈ ಒಂದು ರಿಸರ್ಚ್ ಏನಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಿಂಡ್ ಎನರ್ಜಿ, ಇವರ ಪ್ರಕಾರ ಏನು ಅಂತ ಅಂದರೆ ಎರಡು ಬರುತ್ತೆ ಇಲ್ಲಿ. ಹಬ್ ಹೈಟು ಎಷ್ಟು ಎತ್ತರದಲ್ಲಿದೆ ಅನ್ನೋದ್ರ ಆಧಾರದ ಮೇಲೆ. ಸೊ 120 ಮೀಟರ್ ಹೈಟಲ್ಲಿ ನಾವು ಎಷ್ಟು ಪೊಟೆನ್ಷಿಯಲ್ ಇದೆ ಅಂದರೆ 695.5 GW ಅಷ್ಟು ಸಾಮರ್ಥ್ಯ ಇದೆ. ಅದೇ ರೀತಿ ಟಾಪ್ ಸ್ಟೇಟ್ಸ್ಗಳು ಯಾವುದು ಅಂದರೆ ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್. ಓಕೆ, ಸೊ ದ ಸೇಮ್ ವೇ ಈವನ್ 150 ಮೀಟರ್ಸ್ ವಿ ಹ್ಯಾವ್ ಪೊಟೆನ್ಷಿಯಲ್ ಆಫ್ 1163.9 GW, ಇಲ್ಲೇ ಜಾಸ್ತಿ ಪೊಟೆನ್ಷಿಯಲ್ ಇರೋದು. ಸೊ ಗ್ಲೋಬಲ್ ಲೆವೆಲಲ್ಲಿ ಭಾರತದ ಸ್ಥಾನವನ್ನು ನೋಡೋದಾದರೆ ಭಾರತ 4ನೇ ಅತಿ ದೊಡ್ಡ ಅಥವಾ 4th ಲಾರ್ಜೆಸ್ಟ್ ಗ್ಲೋಬಲಿ, ಓಕೆ, ಏನು ಪೊಟೆನ್ಷಿಯಲ್ ಇರುವಂಥ ಒಂದು ಅಥವಾ 4ನೇ ಅತಿ ದೊಡ್ಡ ಪವನಶಕ್ತಿ ಮಾರುಕಟ್ಟೆ ಕೂಡ ಆಗಿದೆ. ಯಾರಾದಮೇಲೆ ಅಂದರೆ ಫಸ್ಟು ಚೈನಾ, ಸೆಕೆಂಡ್ USA, 3ನೇದು ಜರ್ಮನಿ, ಅದಾದಮೇಲೆ 4th ಲಾರ್ಜೆಸ್ಟ್ ವಿಂಡ್ ಎನರ್ಜಿ ಮಾರ್ಕೆಟ್ ಇರುವಂಥದ್ದು ಇಂಡಿಯಾನೇ. ಓಕೆ, ಸೊ ದಟ್ ಈಸ್ ರಿಲೇಟೆಡ್ ಟು ಗ್ಲೋಬಲ್ ವಿಂಡ್ ಡೇ ಆ್ಯಂಡ್ ವಿಂಡ್ ಎನರ್ಜಿ ಅಥವಾ ಪೊಟೆನ್ಷಿಯಲ್ ಇನ್ ಇಂಡಿಯಾ. ಸೊ ಇದ್ರ ಭಾಗವಾಗಿ ವಿ ಕ್ಯಾನ್ ಐ ಥಿಂಕ್ ಓವರ್ ಆಲ್ ಅವೇರ್ ವಿಂಡ್ ಎನರ್ಜಿ ಅನ್ನುವಂಥದ್ದು ಯಾವ ರೀತಿ ಉತ್ಪನ್ನ ಆಗುತ್ತೆ ಹೌದಲ್ವಾ. ಸೊ ರೊಟೇಟಿಂಗ್ ಫ್ಯಾನ್ಸ್ಗಳ ಮುಖಾಂತರ ಏನು ಕೈನೆಟಿಕ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಲಾಗುತ್ತೆ ಹೌದಲ್ವಾ. ಸೊ ನೆಕ್ಸ್ಟ್ ನೋಡೋಣ, WT ಮಾರುತ್ ಅಂತ ಒಂದು ಪೋರ್ಟಲ್ನ ಲಾಂಚ್ ಮಾಡಿದ್ದಾರೆ ಅಥವಾ ವಿಂಡ್ ಟರ್ಬೈನ್ ಮಾರುತ್ ಅಂತ. ಮಾರುತ್ ಎಕ್ಸ್ಪ್ಯಾನ್ಷನ್ ನೋಡೋದಾದರೆ ಮೆಟೀರಿಯಲ್ಸ್ ಆ್ಯಂಡ್ ರಿಸೋರ್ಸಸ್ ಯುಟಿಲಿಟಿ ಟ್ರ್ಯಾಕರ್. ಸೊ ಏನಿದು ನಿಮಗೆ ಹೆಸರಲ್ಲೇ ಗೊತ್ತಾಗ್ತಾ ಇರ್ಬೋದು. ಸೊ ಟರ್ಬೈನ್ನ ತಯಾರು ಮಾಡಬೇಕಾದ್ರೆ ಬಿಡಿ ಭಾಗಗಳು ಏನಿರುತ್ತೆ ಅಲ್ವಾ, ಬ್ಲೇಡ್ ಆಗಿರ್ಬೋದು ಅಥವಾ ಟವರ್ ಆಗಿರ್ಬೋದು, ಗೇರ್ ಬಾಕ್ಸ್ ಆಗಿರ್ಬೋದು, ನಾವೇನೀಗ ಟ್ರಕ್ಗಳಲ್ಲಿ ನೀವು ನೋಡ್ತಾ ಇರ್ತೀರ, ಲಾರಿಗಳಲ್ಲಿ, ಹೈವೇಸ್ಗಳಲ್ಲಿ ಕ್ಯಾರಿ ಮಾಡ್ತಾ ಇರ್ತಾರಲ್ವಾ. ಸೊ ಆ ರೀತಿ ಬಿಡಿ ಭಾಗಗಳನ್ನು ನೀವು ಸ್ಟ್ರೀಮ್ಲೈನ್ ಮಾಡೋದಕ್ಕೆ ಅಥವಾ ಮ್ಯಾಪ್ ಮಾಡೋದಕ್ಕೆ, ಟ್ರ್ಯಾಕ್ ಮಾಡೋದಕ್ಕೆ ಆ್ಯಂಡ್ ಆ ಸಪ್ಲೈ
ಸಪ್ಲೈ ಚೈನ್ನ ಸ್ಟ್ರೀಮ್ಲೈನ್ ಮಾಡೋದಕ್ಕೆ ಅಥವಾ ಅವುಗಳ ಪೂರೈಕೆಯನ್ನು ಸುಲಭಗೊಳಿಸೋದಕ್ಕೆ ಮತ್ತು ರಫ್ತನ್ನು ಹೆಚ್ಚಿಸೋದಕ್ಕೆ ಒಂದು ಪೋರ್ಟಲನ್ನು ಲಾಂಚ್ ಮಾಡಿದ್ದಾರೆ. ದಟ್ ಈಸ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಡಿಜಿಟಲ್ ಪೋರ್ಟಲ್ ಫಾರ್ ವಿಂಡ್ ಟರ್ಬೈನ್ ಸಪ್ಲೈ ಚೈನ್. ಭಾರತದ ಮೊಟ್ಟ ಮೊದಲ ಸ್ವದೇಶಿ ಪವನ ಟರ್ಬೈನ್ ಪೂರೈಕೆ ಸರಪಳಿ ನಿರ್ವಹಣಾ ಡಿಜಿಟಲ್ ಪೋರ್ಟಲ್. ಇದನ್ನು WT ಮಾರುತ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಯಾವ ಒಂದು ಸಚಿವಾಲಯ ಇನ್ವಾಲ್ವ್ ಆಗಿದೆ ಅಂದರೆ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಯಬಲ್ ಎನರ್ಜಿ, ನವೀಕರಿಸಬಹುದಾದ ಇಂಧನ ಸಚಿವಾಲಯ. ಅದರ ಜೊತೆಗೆ ಇಂಡಿಯನ್ ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್, ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ ಒಂದು ಕಂಪನಿಗಳ ಮ್ಯಾನುಫ್ಯಾಕ್ಚರ್ಸ್ಗಳ ಅಥವಾ ಓನರ್ಸ್ಗಳ ಅಸೋಸಿಯೇಷನ್ ಕೂಡ ಇಲ್ಲಿ ಸೇರಿರುತ್ತೆ. ದಟ್ ಈಸ್ ಅಬೌಟ್ ಪವನಶಕ್ತಿ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ವಿಂಡ್ WT ಮಾರುತ್ ಪೋರ್ಟಲ್. ಓಕೆ, ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಸ್ಕೀಮ್ ಫಾರ್ ಸಪೋರ್ಟ್ ಟು NCRPB ಫಾರ್ ರಿಪ್ಲೇಸ್ಮೆಂಟ್ ಆಫ್ ಓಲ್ಡ್ ಟ್ರಕ್ಸ್ ಆ್ಯಂಡ್ ಬಸ್ಸಸ್ ಇನ್ ಡೆಲ್ಲಿ NCR ಅಥವಾ ದೆಹಲಿ ಮತ್ತು NCR ಪ್ರದೇಶ ಏನಿದೆ ಅಲ್ಲಿ ಹಳೆಯ ಟ್ರಕ್ ಮತ್ತು ಬಸ್ಗಳನ್ನು ಬದಲಾವಣೆ ಮಾಡೋದಕ್ಕೆ ಒಂದು ಉಚಿತ ಸಹಾಯ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಯಾರು ಇನ್ವಾಲ್ವ್ ಆಗ್ತಾರೆ ಅಂದರೆ ಒಂದು ಪ್ಲ್ಯಾನಿಂಗ್ ಬೋರ್ಡ್ ಕೂಡ ಇದೆ, NCR ಪ್ಲ್ಯಾನಿಂಗ್ ಬೋರ್ಡ್ ಅಂತ. ಓಕೆ, ಅಂಡರ್ ದಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅಥವಾ ನಗರ ವ್ಯವಹಾರಗಳ ಸಚಿವಾಲಯ. ಓಕೆ, ಇದರ ಅಡಿಯಲ್ಲಿ NCRPB ಏನಿದೆ ಅದು ಅದರ ಜೊತೆಗೆ ಯಾರ್ಯಾರಿದೆ ಅಂತ ಅಂದರೆ ಜಾಯಿಂಟ್ಲಿ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್, ಓಕೆ, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಸೊ ಅದೇ ರೀತಿ ರಾಜ್ಯ ಸರ್ಕಾರಗಳು ಡೆಲ್ಲಿ ಮತ್ತು ಸುತ್ತಮುತ್ತಲಿನ ರಾಜ್ಯಗಳಾದಂಥ ಹರಿಯಾಣ, UP, ರಾಜಸ್ಥಾನ್ ಇವರೆಲ್ಲ ಜಂಟಿಯಾಗಿ ಅನುಷ್ಠಾನಕ್ಕೆ ತರ್ತಿರುವಂಥ ಒಂದು ಸ್ಕೀಮು. ಸೊ ಏನು ಹೇಳುತ್ತೆ ಅಥವಾ ಈ ಪಾಲಿಸಿಯಲ್ಲಿ ಏನೇನು ಡಿಸ್ಕಸ್ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಸೊ ಒಂದು BS3 ಆ್ಯಂಡ್ ಓಲ್ಡರ್, ಓಕೆ, ಅಥವಾ BS3ಗಿಂತ ಹಳೆ ವೆಹಿಕಲ್ಗಳಾಗಿದ್ದರೆ ಅವ್ರನ್ನ ಮ್ಯಾಂಡೇಟ್ರಿಯಾಗಿ ನೀವು ರೆಕಗ್ನೈಸ್ಡ್ ಅಥವಾ ರಿಜಿಸ್ಟರ್ಡ್ ವೆಹಿಕಲ್ ಸ್ಕ್ರ್ಯಾಪೇಜ್ ಫೆಸಿಲಿಟಿ ಏನಿರುತ್ತೆ RVSF, ಸೊ ಅಲ್ಲಿ ಸ್ಕ್ರ್ಯಾಪ್ ಮಾಡಲೇಬೇಕು ಅಂತ ಹೇಳುತ್ತೆ. BS4 ವೆಹಿಕಲ್ಸ್ನ ನೀವು ಒಂದು ಆಪ್ಷನ್ ಏನಪ್ಪ ಅಂದರೆ ಸ್ಕ್ರ್ಯಾಪ್ ಮಾಡ್ಬೋದು, ಅಥವಾ ಔಟ್ಸೈಡ್ ದಿ NCR ಸ್ಟೇಟು, ಈ NCR ಸುತ್ತಮುತ್ತಲಿನ ಪ್ರದೇಶಗಳನ್ನ ಬಿಟ್ಟು ಫಾರ್ ಎಕ್ಸಾಂಪಲ್ ಕರ್ನಾಟಕ, ಆಂಧ್ರ, ತೆಲಂಗಾಣ ಅಲ್ಲಿಗೆ ನೀವು ಸೇಲ್ ಮಾಡ್ಬೋದು. ದಿಸ್ ಇಸ್ ದಿ ಸೆಕೆಂಡ್ ಆಪ್ಷನ್. ಅದೇ ರೀತಿ ಗೌರ್ಮೆಂಟ್ ವೆಹಿಕಲ್ಸ್ಗಳಿಗೆ ಯಾವುದೇ ಒಂದು ಬೆನಿಫಿಟ್ಸ್ನ ಕೊಡಲಿಕ್ಕೆ ಆಗೋದಿಲ್ಲ. ಸೊ ವಾಟ್ ಆರ್ ದಿ ಟೈಪ್ಸ್ ಆಫ್ ಬೆನಿಫಿಟ್ಸ್ ದಟ್ ವಿ ವಿಲ್ ಗಿವ್ ಫಾರ್ ದಿ ಪರ್ಚೇಸರ್ಸ್ ಅಂತ ಅಂದರೆ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಏನು ಅಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇನ್ಸೆಂಟಿವ್ ಕೊಡುತ್ತೆ. ಏನು 5% ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಡುತ್ತೆ. ನೀವೇನು 5 ಇಯರ್ಸ್ಗೆ ಲೋನ್ ಹಾಕಿರ್ತೀರ ಅಥವಾ ಅದನ್ನು ಅಪ್ ಟು 5 ಇಯರ್ಸ್ ತನಕ ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಡುತ್ತೆ. ಮತ್ತು ಫ್ಯೂಯಲ್ ವೋಚರ್ಸ್ಗಳನ್ನ ಕೂಡ ಕೊಡುತ್ತೆ ಮಂತ್ಲಿ. ಓಕೆ, ಡಿಜಿಟಲ್ ವೋಚರ್ಸ್ನ ಕೊಡುತ್ತೆ ಅಪ್ ಟು 4,800 ರೂಪಾಯಿ ಪರ್ ಮಂತ್. ಓಕೆ, ಮತ್ತು ಈವನ್ ಲಂಪ್ಸಮ್ ನೀವೇನಾದರೂ EVಗಳನ್ನ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಬೈ ಮಾಡ್ತಿದ್ರೆ ಲಂಪ್ಸಮ್ ಅಮೌಂಟ್ನ ಕೂಡ ಅವರು ಕೊಡ್ತಾರೆ. ಸೊ ದಿಸ್ ಈಸ್ ಎಂಟೈರ್ಲಿ ಅಬೌಟ್ ಸ್ಕೀಮ್ ಫಾರ್ ಸಪೋರ್ಟ್ ಟು NCRPB ಫಾರ್ ರಿಪ್ಲೇಸ್ಮೆಂಟ್ ಆಫ್ ಓಲ್ಡ್ ಟ್ರಕ್ಸ್ ಆ್ಯಂಡ್ ಬಸ್ಸಸ್ ಇನ್ ಡೆಲ್ಲಿ NCR. ಓಕೆ, ಅದಾದಮೇಲೆ ಒಂದು ಇಂಪಾರ್ಟೆಂಟ್ ರಿಪೋರ್ಟ್ ಬಗ್ಗೆ ನೋಡೋಣ. ಮೆಗಾ ಸೈನ್ಸ್ ವಿಷನ್ ಅಂತ ಒಂದು ರಿಪೋರ್ಟ್ ಇದೆ. ಇದು ಏನಕ್ಕೆ ಸಂಬಂಧಿಸಿದ್ದು ಅಂತ ಅಂದರೆ ಕ್ಲೈಮೇಟ್ ರಿಸರ್ಚ್ಗೆ ಸಂಬಂಧಿಸಿದಂತೆ ಅಥವಾ ಹವಾಮಾನ ಸಂಶೋಧನೆಗೆ ಕುರಿತಂಥ ಒಂದು ಬೃಹತ್ ವಿಜ್ಞಾನ ದೂರದೃಷ್ಟಿ 2035 ಅಂತ ಒಂದು ವರದಿ. ಓಕೆ, ಸೊ ಈ ಒಂದು ರಿಸರ್ಚ್ನ ಡೆವಲಪ್ ಅಥವಾ ಲೀಡ್ ಮಾಡ್ತಾ ಇರುವಂಥ ಆರ್ಗನೈಸೇಷನ್ ಯಾರು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಓಕೆ, ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು. ಓಕೆ, ಸೊ ಅದೇ ರೀತಿ ದಿಸ್ ವಿಲ್ ಬಿ ಸಬ್ಮಿಟೆಡ್ ಟು ಆಫೀಸ್ ಆಫ್ ದಿ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಟು ದ ಗವರ್ನಮೆಂಟ್ ಆಫ್ ಇಂಡಿಯಾ. ದಿಸ್ ರಿಪೋರ್ಟ್ನ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಅಥವಾ ಮುಖ್ಯ ವೈಜ್ಞಾನಿಕ ಸಲಹೆಗಾರರು ಏನಿರ್ತಾರೆ ಭಾರತ ಸರ್ಕಾರಕ್ಕೆ, ಅವರ ಕಚೇರಿಗೆ ಸಲ್ಲಿಸಲಾಗುತ್ತೆ. ಓಕೆ, ಸೊ ಏನು ಹೇಳ್ತಾ ಇದೆ ಈ ರಿಪೋರ್ಟ್ ಅಂತ ಅಂದರೆ ಭಾರತವು ಹವಾಮಾನ ಸಂಶೋಧನೆಗೆ ಅಗತ್ಯವಾದ ಸ್ವದೇಶಿ ವೈಜ್ಞಾನಿಕ ಉಪಕರಣಗಳನ್ನು ನಿರ್ಮಿಸುವ ತನ್ನ ಸಾಮರ್ಥ್ಯ ಮತ್ತು ಸಂಸ್ಕೃತಿಯನ್ನು ಕಳೆದುಕೊಂಡಿದೆ. ಅಂದರೆ ನಾವು ತುಂಬ ಇಂಪೋರ್ಟೆಡ್ ಮೆಟೀರಿಯಲ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ ಅಂತ ಒಂದು ಈ ರಿಪೋರ್ಟು ವಾರ್ನಿಂಗ್ ಕೊಡ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ನಮ್ಮ ವೆದರ್ ಡೇಟಾಗಳನ್ನು ಸ್ಟ್ಯಾಂಡರ್ಡೈಸ್ ಮಾಡೋದಕ್ಕಾಗಲ್ಲ ಅಥವಾ ಕ್ಯಾಲಿಬ್ರೇಷನ್ ಸರಿಯಾಗಿ ಆಗೋದಿಲ್ಲ, ಆ್ಯಕ್ಯುರೇಟಾಗಿ ಇಂಡಿಯಾಕ್ಕೆ ತಕ್ಕಂಥ ಒಂದು ಮಾಹಿತಿಯನ್ನು ಕೊಡೋದಕ್ಕಾಗಲ್ಲ ಅನ್ನೋಂಥ ಒಂದು ವಾರ್ನಿಂಗ್ನ ಕೂಡ ಕೊಡ್ತಾ ಇದೆ. ಇನ್ನೊಂದು ಸಣ್ಣ ನ್ಯೂಸ್ ಇದೆ. ಇತ್ತೀಚೆಗೆ ಒಂದು ಮೆಸಲೀನಾ ಬಿಷ್ಣೋಯಿ ಅಂತ ಒಂದು ತಳಿಯನ್ನು ಪತ್ತೆ ಹಚ್ಚಿದ್ದಾರೆ. ಸೊ ಏನು ಕೇಳ್ತಾರೆ ಅಂದರೆ ಡೈರೆಕ್ಟ್ ಇದನ್ನು ಮೆನ್ಷನ್ ಮಾಡ್ತಾರೆ. ಮೆಸಲೀನಾ ಬಿಷ್ಣೋಯಿ ರೀಸೆಂಟ್ಲಿ ಫೌಂಡ್ ಈಸೆನ್, ಏನು ಪ್ರಾಣಿನ, ಪಕ್ಷಿನ ಅಥವಾ ಪ್ಲ್ಯಾಂಟಾ ಅಂತ ಕೇಳ್ಬೋದು. ಓಕೆ, ಸೊ ಇಟ್ ಈಸ್ ಎ ಲಿಸರ್ಡ್ ಸ್ಪೀಷೀಸ್ ಅಥವಾ ಹಲ್ಲಿಯ ತಳಿ. ಎಲ್ಲಿ ಕಂಡು ಬಂದಿದೆ ಅಂತ ಅಂದರೆ ಬಿಕಾನೇರ್ ಡಿಸ್ಟ್ರಿಕ್ಟ್ ಆಫ್ ರಾಜಸ್ಥಾನ್. ಓಕೆ, ಸೊ ಬಿಷ್ಣೋಯಿ ಸಮುದಾಯದ ಒಂದು ಏನು ಪ್ರಕೃತಿ ಸಂರಕ್ಷಣೆಗೆ ಅವರ ಕಾಳಜಿಯನ್ನು ರೆಕಗ್ನೈಸ್ ಮಾಡಿ ಈ ಒಂದು ಹೆಸರನ್ನು ಕೂಡ
ಕೊಡಲಾಗಿದೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ನ ನೋಡೋದಾದರೆ, ಅತ್ಯಂತ ಬಿಸಿಲಿನ ಅಪಾಯ ಎದುರಿಸುತ್ತಿರುವ 50 ನಗರಗಳಲ್ಲಿ ಭಾರತದ 14 ನಗರಗಳು ಸೇರಿ ಅಗ್ರಸ್ಥಾನದಲ್ಲಿದೆ. ಅಂದರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಬಿಸಿಲಿನ ಅಪಾಯವನ್ನು ಎದುರಿಸ್ತಾ ಇರುವಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತದ 14 ನಗರಗಳು ಸೇರಿದೆ. ಅದರಿಂದ ಏನಾಗ್ತಾ ಇದೆ ಅಂತ ಅಂದರೆ, ಭಾರತ ಫಸ್ಟ್ ಪ್ಲೇಸಲ್ಲೇ ಇದೆ ಅಥವಾ ಅತಿ ಹೆಚ್ಚು ಬಿಸಿಲಿನ ಅಪಾಯವನ್ನು ಎದುರಿಸಿರುವಂಥ ರಾಷ್ಟ್ರಗಳಲ್ಲಿ ಅಂತ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಆ ರಿಪೋರ್ಟ್ನ ಅಥವಾ ಯಾವ ಒಂದು ಯೂನಿವರ್ಸಿಟಿ ಅವರು ರಿಲೀಸ್ ಮಾಡ್ತಾರೆ ಅಂದರೆ, ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ನ ಒಂದು ರಿಸರ್ಚ್ನ ಮುಖಾಂತರ ಅವರು ಭಾರತದ 205 ಸಿಟಿಗಳನ್ನು ಅಸೆಸ್ ಮಾಡಿ, ಗ್ಲೋಬಲ್ ಲೆವೆಲಲ್ಲಿ 205 ಸಿಟಿಗಳನ್ನ ಅಸೆಸ್ ಮಾಡಿ, ಅದರ ಮುಖಾಂತರ ಏನು ಹೇಳಿದ್ದಾರೆ ಅಂತ ಅಂದರೆ, ಇಂಡಿಯಾ ಟಾಪ್ಸ್ ದಿ ಲಿಸ್ಟ್ ಗ್ಲೋಬಲಿ ವಿತ್ 14 ಸಿಟೀಸ್. ಭಾರತದಲ್ಲಿ 14 ನಗರಗಳು ಅತ್ಯಂತ ಬಿಸಿಲಿಗೆ ಒಳಗಾಗಿರುವಂಥ ನಗರಗಳು ಅಂತ ಹೇಳ್ತಾ, ಸೆಕೆಂಡ್ ರ್ಯಾಂಕಲ್ಲಿ ನೈಜೀರಿಯಾ ಇದೆ, 3ನೇ ರ್ಯಾಂಕಲ್ಲಿ ಪಾಕಿಸ್ತಾನ್, 4ರಲ್ಲಿ ಘಾನಾ ಇದೆ. ಸೊ ಆ 14 ಸಿಟಿಗಳಲ್ಲಿ ಒಂದಷ್ಟು ನೋಡೋದಾದರೆ, ಅಹಮದಾಬಾದ್, ನಾಗ್ಪುರ್, ಮದುರೈ, ಭೋಪಾಲ್, ಕಾನ್ಪುರ್, ಪುಣೆ, ಪಟ್ನಾ, ಹೈದರಾಬಾದ್, ಈವನ್ ನಮ್ಮ ಬೆಂಗಳೂರು, ಕೋಲ್ಕತ್ತಾ, ಜೈಪುರ್, ಲಕ್ನೋ, ಮುಂಬೈ, ಚೆನ್ನೈ, ಈ ಒಂದು ನಗರಗಳನ್ನು ಟಾಪ್ 50 ಅಥವಾ ಅಲ್ಲಿ ಇರುವಂಥ ಸಿಟಿಗಳಾಗಿ ರೆಕಗ್ನೈಸ್ ಮಾಡಲಾಗಿದೆ. ಸೊ ದಿಸ್ ರಿಪೋರ್ಟ್ ಈಸ್ ರಿಲೀಸ್ಡ್ ಬೈ ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ರಿಸರ್ಚರ್ಸ್, ಅಥವಾ ಅವರು ಒಂದು ಪ್ರಕಟಿಸಿರುವಂಥ ಒಂದು ಜಾಗತಿಕ ವರದಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ನ ನೋಡೋಣ. ಸೊ ವಿ ಹ್ಯಾವ್ ಅನ್ ಇಂಪಾರ್ಟೆಂಟ್ ಟಾಪಿಕ್ ಕಾಲ್ಡ್ ಕೊರಿಯಾ 5% ಮಾಡೆಲ್ ಅಂತ. ಸೊ ಕೊರಿಯಾ 5% ಮಾಡೆಲ್ ಏನು ಹೇಳುತ್ತೆ ಅಂತ ಅಂದರೆ, ಈಗ ನಾವು ವಾಟರ್ ಕನ್ಸರ್ವೇಷನ್ ಮಾಡಬೇಕಲ್ವಾ, ಸೊ ಡ್ರೈ ರೀಸನ್ ಬರ್ತಾ ಇದೆ, ಅದೇ ರೀತಿ ಮಳೆ ಕಡಿಮೆ ಆಗ್ತಾ ಇದೆ, ಇದನ್ನು ನೀರಿನ ಸಂರಕ್ಷಣೆ ಮಾಡಬೇಕು. ಸೊ ಅದಕ್ಕೆ ಛತ್ತೀಸ್ಗಢದ ಕೊರಿಯಾ ಜಿಲ್ಲೆಯಲ್ಲಿ ಜಾರಿಗೆ ತಂದಿರುವಂಥ 5% ಮಾದರಿ. ಸೊ ಏನು ಅಂತ ಅಂದರೆ, ಇದು ಯಾವುದ್ರ ಭಾಗ ಅಂದರೆ, ಜಲಸಂಚಯ ಜನಭಾಗಿದಾರಿ ಯೋಜನೆ ಅಂತ ಒಂದು ಯೋಜನೆಯ ಭಾಗವಾಗಿ ರಾಷ್ಟ್ರ ಮಟ್ಟದ ಮೆಚ್ಚುಗೆಯನ್ನು ಪಡೆದಿದೆ. ಸೊ ಏನು ಹೇಳುತ್ತೆ ಇದು ಅಂತ ಅಂದರೆ, ಯಾವುದೇ ಬೃಹತ್ ಅಣೆಕಟ್ಟೆಗಳಿಲ್ಲದೆ ರೈತರೇ ತಮ್ಮ ಜಮೀನಿನಲ್ಲಿ ನೀರು ಕೊಯ್ಲು ಮಾಡುವ ವಿಕೇಂದ್ರೀಕರಣ ವ್ಯವಸ್ಥೆ ಅಥವಾ ಡಿಸೆಂಟ್ರಲೈಸ್ಡ್ ವೇ ಆಫ್ ಕನ್ಸರ್ವಿಂಗ್ ವಾಟರ್ ಇನ್ ದೇರ್ ಓನ್ ಫೀಲ್ಡ್ಸ್ ಬೈ ಫಾರ್ಮರ್ಸ್ ಡೈರೆಕ್ಟ್ಲಿ ಇನ್ ದೇರ್ ಫಾರ್ಮ್ಸ್. ಸೊ ಏನು, ಈಗ ಒಟ್ಟು ಫಾರ್ಮ್ ಲ್ಯಾಂಡ್ 95% ಏರಿಯಾ ಇದ್ದರೆ, ಒಂದು 5% ನಾವೇನೋ ಒಂದು ಸಣ್ಣ ಪಿಟ್ನ ಓಪನ್ ಮಾಡೋದ್ರ ಮುಖಾಂತರ, ಒಂದು ಗುಂಡಿಯನ್ನು ಓಪನ್ ಮಾಡೋದ್ರ ಮುಖಾಂತರ ನೀರನ್ನು ಸಂರಕ್ಷಣೆ ಮಾಡಬಹುದು ಅಂತ ಇರುವಂಥ ಒಂದು ಕಾನ್ಸೆಪ್ಟು. 5% ಏರಿಯಾನ ಡೆಡಿಕೇಟ್ ಮಾಡುತ್ತಿರುವಂಥ ಒಂದು ಕಾನ್ಸೆಪ್ಟ್. ಸೊ ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ ಅಂತ ಅಂದರೆ, ಒಂದು ಸ್ಥಳೀಯ ಸರ್ಕಾರಗಳು, ಏನು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಇರುವಂಥ ಸರ್ಕಾರಗಳಾಗ್ಬೋದು, ಇದ್ರ ಮುಖಾಂತರ ನಾವು ಸಮುದಾಯಗಳ ಸಹಭಾಗಿತ್ವವನ್ನು ಏರ್ಪಡಿಸೋದ್ರ ಮುಖಾಂತರ ಆ ಒಂದು ಪ್ರದೇಶದಲ್ಲಿ ನೀರ್ ನಾಯಕಾಸ್ ಅಂತ ಏನು ಗ್ರಾಸ್ ರೂಟ್ ಲೀಡರ್ಸ್ಗಳು, ಜಲ್ದೂತಾಸ್ ಅಂತ ಅಂದರೆ ಸ್ವಯಂ ಸೇವಕರು ಅಥವಾ ವಾಲಂಟಿಯರ್ಸ್ಗಳು, ಯೂತ್ಗಳು ವಾಲಂಟಿಯರ್ಸ್ ಆಗಿ ವರ್ಕ್ ಮಾಡೋದ್ರ ಮುಖಾಂತರ ಟೋಟಲ್ ಪಾರ್ಟಿಸಿಪೇಟ್ರಿ ವೇಸ್ನ ಮುಖಾಂತರ ಅಥವಾ ಸಮುದಾಯದ ಭಾಗವಹಿಸುವಿಕೆಯ ಮೂಲಕ ಜಲ ಸಂರಕ್ಷಣೆಯನ್ನು ಮಾಡೋದಕ್ಕೆ ಇರುವಂಥ ಒಂದು ಮಾಡೆಲು ಅಥವಾ ಜಲ್ ಸಂಚಯ್ ಜನ್ ಭಾಗಿದಾರಿ ಯೋಜನೆ. ಈ ಕೊರಿಯಾ ಪ್ರದೇಶದಲ್ಲಿ ಅಥವಾ ಛತ್ತೀಸ್ಗಢದಲ್ಲಿ ಈ ಒಂದು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡಿರೋದಕ್ಕೆ ಅದನ್ನು ದೇಶಾದ್ಯಂತ ಅಳವಡಿಸುವಂಥ ಪ್ಲ್ಯಾನ್ಸ್ಗಳು ಕೂಡ ನಡೀತಾ ಇದೆ. ಸೊ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ 30-40 ಮಾದರಿ ಅಂತ. ಸೊ 30 ಅಡಿ ಉದ್ದ ಅಥವಾ 40 ಇಂಚು ಅಥವಾ 40 ಅಡಿ ಅಗಲ ಆಳದ ಕಂದಕಗಳನ್ನು ಅಥವಾ ಟ್ರೆಂಚ್ಗಳನ್ನು ನಿರ್ಮಿಸಿ ಇಳಿಜಾರು ಪ್ರದೇಶದಲ್ಲಿ ನೀರು ಸರಾಗವಾಗಿ ಹರಿದು ವ್ಯರ್ಥವಾಗುವುದನ್ನು ತಡೆಗಟ್ಟುವಂಥ ಒಂದು ಇನಿಷಿಯೇಟಿವು. ಸೊ ಇದು ಎಂಟೈರ್ಲಿ ಅಬೌಟ್ ದಿ ಕೊರಿಯಾ 5% ಮಾಡೆಲ್. ಇದಕ್ಕೆ ಫಂಡಿಂಗ್ ಮೆಕ್ಯಾನಿಸಮ್ಸ್ ಯಾವುದೇ ಒಂದು ಎಕ್ಸ್ಟರ್ನಲ್ ಫಂಡಿಂಗ್ ಬರಲ್ಲ. ಜಸ್ಟ್ MG ನರೇಗಾ ಏನಿದೆಯಲ್ವಾ, ಅಲ್ಲಿ ನಾವು ಲೇಬರ್ ವೇಜಸ್ ಕೊಡ್ತೀವಿ, ಯಾರು ನಮಗೆ ವಾಟರ್ ಶೆಡ್ಗೆ ವರ್ಕ್ ಮಾಡ್ತಾರೆ. ಅದೇ ರೀತಿ ಕೃಷಿ ಸಿಂಚಾಯಿ ಯೋಜನಾ ಏನಿದೆ, ಹನಿ ನೀರಾವರಿ ಅಥವಾ ಪರ್ ಡ್ರಾಪ್ ಮೋರ್ ಕ್ರಾಪ್, ಅದೇ ರೀತಿ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ಸ್ ಏನಿದೆ, ಇವುಗಳಲ್ಲಿ ಅಷ್ಟೇ ಫಂಡ್ನ ಬಳಕೆ ಮಾಡಲಾಗುತ್ತೆ. ದಿಸ್ ಈಸ್ ಅಬೌಟ್ ಕೊರಿಯಾ 5% ಮಾಡೆಲ್. ನೆಕ್ಸ್ಟ್ ಟಾಪಿಕ್ ನೋಡೋಣ. ಅಗೇನ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್. ಇತ್ತೀಚೆಗೆ ವಿಶ್ವ ಮರುಭೂಮೀಕರಣ ಮತ್ತು ಬರಗಾಲವನ್ನು ತಡೆ ದಿನವಾಗಿ ವರ್ಲ್ಡ್ ಡೇ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ಆ್ಯಂಡ್ ಡ್ರಾಟ್ ಆಗಿ 2026ರಲ್ಲಿ ಅಥವಾ 2026ರ ಒಂದು ದಿನಾಚರಣೆಯನ್ನು ಆಚರಿಸಲಾಗಿದೆ. ಜೂನ್ 17ರಂದು ಆಚರಿಸಲಾಗುತ್ತೆ. ಇದನ್ನು ಫಾರ್ ದಿ ಫಸ್ಟ್ ಟೈಮ್ 1994ರಲ್ಲಿ UNGA ರೆಸಲ್ಯೂಷನ್ ಮುಖಾಂತರ ಪ್ರೊಕ್ಲೈಮ್ ಮಾಡಲಾಯಿತು ಅಥವಾ ಘೋಷಿಸಲಾಯಿತು. ಈ ವರ್ಷದ ಒಂದು ಘೋಷವಾಕ್ಯ ಅಥವಾ ಥೀಮ್ನ ನೋಡೋದಾದರೆ, ರೇಂಜ್ ಲ್ಯಾಂಡ್ಸ್ ರೆಕಗ್ನೈಸ್, ರೆಸ್ಪೆಕ್ಟ್ ಆ್ಯಂಡ್ ರಿಸ್ಟೋರ್ ಅಥವಾ ಹುಲ್ಲುಗಾವಲುಗಳು ಗುರುತಿಸಿ, ಗೌರವಿಸಿ, ಮರುಸ್ಥಾಪಿಸಿ ಅನ್ನೋವಂಥ ಒಂದು ಘೋಷವಾಕ್ಯ ಅಥವಾ ಥೀಮ್ನ ಇಟ್ಕೊಂಡು ಈ ವರ್ಷದ ಒಂದು
ವರ್ಲ್ಡ್ ಡೇ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಥವಾ ಮರುಭೂಮೀಕರಣವನ್ನು ತಡೆಗಟ್ಟುವ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಗಿದೆ. ಓಕೆ, ಸೊ ಯಾವತ್ತು ಅಂತ ಹೇಳಿದ್ರೆ June 17. ಓಕೆ, ಸೊ ಹೋಸ್ಟೆಡ್ ಬೈ ಕೀನ್ಯಾ. ಓಕೆ, ಏನು ಗ್ಲೋಬಲ್ ಲೆವೆಲಲ್ಲಿ ಕೀನ್ಯಾ ಇದನ್ನು ಹೋಸ್ಟ್ ಮಾಡಿದ್ರು. ಸೊ 2006 ನಾವು ರೀಕಾಲ್ ಮಾಡೋದಾದರೆ 2006 ಅಂತಾರಾಷ್ಟ್ರೀಯ ಮರುಭೂಮಿ ಮತ್ತು ಮರುಭೂಮೀಕರಣ ದಿನವಾಗಿ ರೆಕಗ್ನೈಸ್ ಮಾಡಲಾಗಿದೆ ಅಥವಾ ಆಚರಿಸಲಾಗಿತ್ತು. ಸೊ ದಿಸ್ ಈಸ್ ಅಬೌಟ್ ಡೆಸರ್ಟಿಫಿಕೇಷನ್. ಓಕೆ, ಒಂದಷ್ಟು ಗ್ಲೋಬಲ್ ಇನಿಷಿಯೇಟಿವ್ಸ್ ನೋಡೋದಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಮಾವೇಶ ಇದೆ 1994 ಅಡಾಪ್ಟ್ ಮಾಡಿಕೊಂಡಂಥ UNCCD, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಂಬ್ಯಾಟಿಂಗ್ ಡೆಸರ್ಟಿಫಿಕೇಷನ್, ಮರುಭೂಮೀಕರಣವನ್ನು ತಡೆಗಟ್ಟುವ ಅಂತಾರಾಷ್ಟ್ರೀಯ ಸಮಾವೇಶ. ಓಕೆ, ಸೊ ದಿಸ್ ದ ಓನ್ಲಿ ಲೀಗಲಿ ಬೈಂಡಿಂಗ್ ಫ್ರೇಮ್ವರ್ಕ್ ಆನ್ ಸಸ್ಟೈನಬಲ್ ಲ್ಯಾಂಡ್ ಮ್ಯಾನೇಜ್ಮೆಂಟ್, ಸುಸ್ಥಿರ ಭೂಮಿಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಜಾಗತಿಕ ಮಟ್ಟದಲ್ಲಿ ಇರುವಂಥ ಏಕೈಕ ಕಾನೂನಾತ್ಮಕವಾಗಿ ಬಂಧಿಸುವ ಸಮಾವೇಶ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಂಬ್ಯಾಟಿಂಗ್ ಡೆಸರ್ಟಿಫಿಕೇಷನ್. ಭಾರತದ ಏನಾದ್ರು ಇನಿಷಿಯೇಟಿವ್ಸ್ ಇದೆಯಾ? ಒಂದು ಬಾಂಡ್ ಚಾಲೆಂಜ್ನ ಭಾಗವಾಗಿ ಅಥವಾ ಈ ಮರುಭೂಮೀಕರಣ ಅಥವಾ ಲ್ಯಾಂಡ್ ಡಿಗ್ರೇಡೇಷನ್ ತಡೆಯುವಂಥ ಬಾಂಡ್ ಚಾಲೆಂಜ್ ಏನಿದೆ ಅದರ ಭಾಗವಾಗಿ ಈವನ್ ಗ್ಲೋಬಲ್ ಲೆವೆಲಲ್ಲಿ ಏನು ಗುರಿ ಇಟ್ಕೊಂಡಿದ್ದೀವಿ ಅಂತ ಅಂದರೆ 350 ಮಿಲಿಯನ್ ಹೆಕ್ಟೇರ್ಸ್ ಲ್ಯಾಂಡ್ನ 2030 ರೀಸ್ಟೋರ್ ಮಾಡಬೇಕು ಅಂತ. ಈವನ್ ಗ್ರೇಟ್ ಗ್ರೀನ್ ವಾಲ್ ಆಫ್ ಆಫ್ರಿಕಾ ಇದೇನು ಹೇಳುತ್ತೆ, 8,000 ಕಿಲೋಮೀಟ್ರು ಅಕ್ರಾಸ್ ಸಾಹೆಲ್ ರೀಜನ್ ಏನು ಗ್ರೀನ್ ಅಥವಾ ಫಾರೆಸ್ಟ್ನ ಮುಖಾಂತರ ಏರಿಯಾವನ್ನು ಕವರ್ ಮಾಡುವಂಥ ಒಂದು ಪ್ಲ್ಯಾನ್ನ ಹಾಕ್ಕೊಂಡಿದೆ. ಭಾರತ ಸರ್ಕಾರದ ಪ್ರಾಜೆಕ್ಟ್ಗಳು ನಮಗೆ ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಇಂಡಿಯಾ, ಇಟ್ ಈಸ್ ಒನ್ ಆಫ್ ದಿ ಮಿಷನ್ ಅಂಡರ್ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ರಾಷ್ಟ್ರೀಯ ಕ್ರಿಯಾ ಯೋಜನೆಯ ಭಾಗವಾಗಿ ಈ ಒಂದು ಇನಿಷಿಯೇಟಿವ್ ಕೂಡ ಇದೆ. ದಟ್ ಈಸ್ ಎಂಟೈರ್ಲಿ ಅಬೌಟ್ ಡೆಸರ್ಟಿಫಿಕೇಷನ್ ರಿಲೇಟೆಡ್ ಟಾಪಿಕ್. ಸೊ ದ ನೆಕ್ಸ್ಟ್ ಟಾಪಿಕ್ ದಟ್ ವಿ ವಿಲ್ ಡಿಸ್ಕಸ್ ಇಸ್ ಸ್ಕೈ ಕ್ಯಾಸ್ಟ್ ಸಿಸ್ಟಮ್ ಅಥವಾ ಸ್ಕೈ ಕ್ಯಾಸ್ಟ್ ವ್ಯವಸ್ಥೆ ಬಗ್ಗೆ ನೋಡೋಣ. ಸೊ ಇತ್ತೀಚೆಗೆ ಯೂನಿಯನ್ ಮಿನಿಸ್ಟರ್ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ್ಯೂ ಡೆಲ್ಲಿ ಇಲ್ಲಿ ಫಸ್ಟ್ ಸ್ಕೈ ಕ್ಯಾಸ್ಟ್ ಸಿಸ್ಟಮ್ನ ಇನಾಗ್ರೇಟ್ ಮಾಡಿದ್ದಾರೆ. ಸೊ ಏನಿದು ಸ್ಕೈ ಕ್ಯಾಸ್ಟ್ ಸಿಸ್ಟಮ್ ಏನಕ್ಕೆ ಅಂತ ಅಂದರೆ, ಯಾವಾಗ ದಟ್ಟವಾದ ಮಂಜು ಕವಿದಿದ್ದಾಗ ಅಥವಾ ಚಳಿಗಾಲಗಳ ಸಮಯಗಳಲ್ಲಿ ಏನೋ ವಿಮಾನಗಳು ಹಾರಾಟ ನಡೆಸುತ್ತೆ ಸೀಮ್ಲೆಸ್ ಆಗಿ ಅಥವಾ ಯಾವುದೇ ಒಂದು ಇಂಟರ್ಫಿರೆನ್ಸ್ ಇಲ್ಲದೆ ಆರಾಮಾಗಿ ವಿಮಾನಗಳು ಹಾರಾಟ ನಡೆಸೋದಕ್ಕೆ. ಓಕೆ, ಸೊ ಗ್ರೌಂಡ್ ಲೆವೆಲ್ ಸ್ಟೇಷನಿಂದನೇ ನಿಮಗೆ ವೆದರ್ ರಾಡಾರ್ನ ಮುಖಾಂತರ ಆಗ್ಬೋದು ಅಥವಾ ಹೈ ರೆಸಲ್ಯೂಷನ್ ಇಮೇಜಿಂಗ್ಗಳ ಮುಖಾಂತರ ಆ್ಯಕ್ಯುರೇಟ್ ಡೇಟಾ ಪ್ರೊವೈಡ್ ಮಾಡೋದು, ಮತ್ತು ಅರ್ಲಿ ಅಲರ್ಟ್ಸ್ ಫಾರ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ಗಳು. ಏನಾದರೂ ಹವಾಮಾನದಲ್ಲಿ ಅತಿ ಹೆಚ್ಚು ಬದಲಾವಣೆಗಳು ಕಂಡುಬರ್ತಾ ಇದೆ ಅಂದರೆ ಆ ಒಂದು ಬದಲಾವಣೆಗೆ ಸಂಬಂಧಿಸಿದಂತೆ ಮಾಹಿತಿ ಕೊಡೋದಕ್ಕೆ ಸ್ಥಾಪನೆ ಮಾಡಿರುವಂಥದ್ದು ಸ್ಕೈ ಕ್ಯಾಸ್ಟ್ ಸಿಸ್ಟಮ್. ಓಕೆ, ಸೊ ಎಲ್ಲಿ ಅಂದರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ಮೊಟ್ಟ ಮೊದಲ ಸ್ಕೈ ಕ್ಯಾಸ್ಟ್ ವ್ಯವಸ್ಥೆ. ಓಕೆ, ಸೊ ಈ ಒಂದು ಇನಿಷಿಯೇಟಿವ್ ಯಾವುದೋ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂದರೆ ಮಿಷನ್ ಮೌಸಮ್ ಅಂತ ಒಂದು ಪ್ರೋಗ್ರಾಮ್ ಇದೆ ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಅಥವಾ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ನ ಅಡಿಯಲ್ಲಿ. ಆ ಒಂದು ಇನಿಷಿಯೇಟಿವ್ನ ಭಾಗವಾಗಿ ಇದನ್ನು ಡೆವಲಪ್ ಮಾಡಲಾಗಿದೆ. ಓಕೆ, ಸೊ ದ ನೆಕ್ಸ್ಟ್ ಟಾಪಿಕ್ ನೋಡೋಣ. ಸೊ ಇತ್ತೀಚೆಗೆ 3D ಪ್ರಿಂಟೆಡ್ ಆರ್ಟಿಫಿಷಿಯಲ್ ರೀಫ್ನ ಅಥವಾ 3D ಮುದ್ರಿತ ಕೃತಕ ಹವಳದ ದಿಬ್ಬಗಳನ್ನು ಯಾವ ನಮ್ಮ ತಮಿಳುನಾಡಿನ ಒಂದು ಕೋಸ್ಟ್ ಆಫ್ ರಾಮನಾಥಪುರಂ ತಮಿಳುನಾಡಿನಲ್ಲಿ ಡಿಪ್ಲಾಯ್ ಮಾಡಲಾಗ್ತಿದೆ ಅಥವಾ ಮೊಟ್ಟ ಮೊದಲ 3D ಮುದ್ರಿತ ಕೃತಕ ಹವಳದ ದಿಬ್ಬಗಳನ್ನು ಅಳವಡಿಸಲಾಗ್ತಾ ಇದೆ. ನಾವು ಟ್ರೆಡಿಷನಲ್ ಆಗಿ ಬಳಸ್ತಾ ಇದ್ದಂಥ ಒಂದು ಆರ್ಟಿಫಿಷಿಯಲ್ ರೀಫ್ ಯಾವುದು ನೀವು ಕೇಳಿರ್ಬೋದು, ಬಯೋರಾಕ್ ಟೆಕ್ನಾಲಜಿ ಅಂತ ಕಂಡು ಬರುತ್ತೆ. ಸೊ ಅಲ್ಲೇನಾಗುತ್ತೆ ಅಂತ ಅಂದರೆ ಐರನ್ ಕೋಟಿಂಗ್ ಮಾಡ್ತೀವಿ, ಸೊ ಅದರಿಂದ ರಸ್ಟ್ ಆಗೋವಂಥ ಅಥವಾ ರಸ್ಟ್ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಕಬ್ಬಿಣ ತುಕ್ಕು ಹಿಡಿಯೋದನ್ನು ತಡೆಗಟ್ಟಲು ಆರ್ಟಿಫಿಷಿಯಲ್ ಆಗಿ ನಾವಿವಾಗ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಕನ್ಸ್ಟ್ರಕ್ಷನ್ ಅಥವಾ ಸಿಮೆಂಟೆಡ್ ಮೆಟೀರಿಯಲ್ಸ್ಗಳಿಂದ ಒಂದು ಆರ್ಟಿಫಿಷಿಯಲ್ ರೀಫ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ರಾಮನಾಥಪುರಂ ತಮಿಳುನಾಡು. ಇಟ್ ವಾಸ್ ಎಕ್ಸಿಕ್ಯೂಟೆಡ್ ಅಂಡರ್ PMMSY ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆದ ಭಾಗವಾಗಿ ಇದನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿರೋರು ಯಾರು ಅಂದರೆ ICR ಅಡಿಯಲ್ಲಿ ಬರುವಂಥ ಸೆಂಟರ್ ಫಾರ್ ಮರೈನ್ ಫಿಶರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ICRCMFRI ನವರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಅಬೌಟ್ ದಿಸ್ ನ್ಯೂಸ್. ಸೊ ದ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಟಾಪಿಕ್ ಈಸ್ 18 ನಮೋ ಆಕ್ಸಿಜನ್ ಪಾರ್ಕ್ಸ್. ಓಕೆ, ಸೊ 18 ನಮೋ ಆಕ್ಸಿಜನ್ ಪಾರ್ಕ್ಸ್ನ ಇತ್ತೀಚೆಗೆ ದೇ ಆರ್ ಇನಾಗ್ರೇಟೆಡ್ ಆನ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಆನ್ June 5th ಇನ್ ನ್ಯೂ ಡೆಲ್ಲಿ ಬೈ ಯೂನಿಯನ್ ಎನ್ವೈರ್ಮೆಂಟ್ ಮಿನಿಸ್ಟರ್ ವೈಸ್ ಭೂಪೇಂದ್ರ ಯಾದವ್ ಆ್ಯಂಡ್ ಡೆಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅವರು ಇದಕ್ಕೆ ಚಾಲನೆ ನೀಡಿದ್ದಾರೆ. ಓಕೆ, ಸೊ ದಟ್ ಈಸ್ ದಿ ಬೇಸಿಕ್ ಫ್ಯಾಕ್ಟ್ಸ್ ಆರ್ related to this current affairs. The next topic that we will discuss is
ಇಂಡಿಯಾಸ್ ಫಸ್ಟ್ ಕಮರ್ಷಿಯಲ್ ಕೋಲ್ ಗ್ಯಾಸಿಫಿಕೇಶನ್ ಪ್ಲಾಂಟ್, ಭಾರತದ ಪ್ರಥಮ ಕಲ್ಲಿದ್ದಲು ಅನಿಲೀಕರಣ ಸ್ಥಾವರವನ್ನು ಎಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಅಂದರೆ ಲಖನ್ಪುರ್ ಇನ್ ಝಾರ್ಸುಗುಡ ಡಿಸ್ಟಿಕ್ ಆಫ್ ಒಡಿಶಾ. ಸೊ ಇಟ್ಸ್ ಎ ಜಾಯಿಂಟ್ ವೆಂಚರ್ ಬಿಟ್ವೀನ್ CIL ಅಥವಾ ಕೋಲ್ ಇಂಡಿಯಾ ಲಿಮಿಟೆಡ್, ECL, ಭಾರತ್ ಕೋಲ್ ಗ್ಯಾಸಿಫಿಕೇಷನ್ ಆ್ಯಂಡ್ ಕೆಮಿಕಲ್ಸ್ ಲಿಮಿಟೆಡ್, ಈ ಎಲ್ಲ ಒಂದು ಆರ್ಗನೈಜೇಷನ್ಗಳ ಜಂಟಿ ಕಾರ್ಯನಿರ್ವಹಣೆಯಾಗಿದೆ. ಸೊ ಇದರಿಂದ ಏನಾಗುತ್ತೆ, ಇಟ್ ರೆಡ್ಯೂಸಸ್ ದಿ ಕಾಸ್ಟ್ಲಿ ಇಂಪೋರ್ಟ್ ಆಫ್ ಅಲ್ಯೂಮಿನಿಯಂ ನೈಟ್ರೇಟ್ ಆ್ಯಂಡ್ ಇಟ್ ಸಪೋರ್ಟ್ಸ್ ಇಂಡಿಯಾಸ್ ಟಾರ್ಗೆಟ್ ಆಫ್ ಗ್ಯಾಸಿಫೈಯಿಂಗ್ 100 million tons ಆಫ್ ಕೋಲ್ ಬೈ 2030. Okay, so this is about this news. Next current affairs topic that we will discuss is what is flexi fuel ಅಥವಾ flex fuel technology. ಸೊ ನ್ಯೂಸ್ ಏನು ಅಂತ ನೋಡೋದಾದರೆ, ಫಾರ್ ದ ವೆರಿ ಫಸ್ಟ್ ಟೈಮ್ ಮಾರುತಿ ಸುಜುಕಿ ಇಂಟ್ರಡ್ಯೂಸ್ಡ್ ಇಂಡಿಯಾಸ್ ಫಸ್ಟ್ ಮಾಸ್ ಸೆಗ್ಮೆಂಟ್ flex fuel passenger vehicle which is based on wagon or platform. ಓಕೆ, ಸೊ ಫ್ಲೆಕ್ಸ್ ಫ್ಯೂಯಲ್ ಅಂದರೆ ಏನಪ್ಪ ಅಂತ ಅಂದರೆ, ಈಗ ಸಿಂಗಲ್ ಫ್ಯೂಯಲ್ ಟ್ಯಾಂಕಲ್ಲಿ ನಿಮಗೆ ಎಥೆನಾಲ್ ಕಾಂಪೋಸಿಷನ್ ಸೆನ್ಸರ್ನ ಅಳವಡಿಸಿರ್ತಾರೆ. E20 ಹಿಡಿದು E85 ತನಕ ಎಲ್ಲ ರೀತಿಯ ವೇರಿಯಂಟ್ಸ್ಗಳನ್ನ ಇನ್ಕಾರ್ಪೊರೇಟ್ ಮಾಡ್ಬೋದಾದಂಥ ಒಂದು ಟೆಕ್ನಾಲಜಿ. ಸೊ ಇಲ್ಲಿ ECU ಅಥವಾ ಎಂಜಿನ್ ಕಂಟ್ರೋಲ್ ಯೂನಿಟ್ ಇರುತ್ತೆ, ಅದು ಏರ್ ಫ್ಯೂಯಲ್ ರೇಷಿಯೋನ ಮತ್ತು ಸ್ಪಾರ್ಕ್ ಟೈಮಿಂಗ್ನ ಆಲ್ಟರ್ ಮಾಡ್ತಾ ಇರುತ್ತೆ. ಸೊ ಇದರಿಂದ ಏನಾಯಿತು, ನಾವು ಎಥೆನಾಲ್ ಯೂಸ್ ಮಾಡೋದ್ರಿಂದ ಕ್ಲೀನ್ ಆ್ಯಂಡ್ ಲೋ ಎಮಿಷನ್ ಎಂಜಿನ್ ಪವರ್ ಅಥವಾ ಇಂಧನ ಹೊರಸೂಸುವಿಕೆ ಕಡಿಮೆ ಆಗುತ್ತೆ. ಓಕೆ, ಸೊ ಫ್ಯೂಯಲ್ ಈವನ್ E85 ಅಥವಾ E20 E80 ತನಕ ಎಲ್ಲ ರೇಂಜ್ಗಳನ್ನು ಇದು ಸಪೋರ್ಟ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ E20 ಅಂದ್ರೇನು ಅಥವಾ E85 ಅಂದ್ರೇನು ಅಂದರೆ, E20ಯಲ್ಲಿ 20% ಎಥೆನಾಲ್ ಇರುತ್ತೆ, 80ಯಲ್ಲಿ 80% E20ಯಲ್ಲಿ 20% ಎಥೆನಾಲ್ ಆ್ಯಂಡ್ 80% ಪೆಟ್ರೋಲ್. ಅದೇ ರೀತಿ E85ಯಲ್ಲಿ 85% ಎಥೆನಾಲ್, 15% ಪೆಟ್ರೋಲ್. E100ಲ್ಲಿ 100% ಪ್ಯೂರ್ ಎಥೆನಾಲ್ ಇರುತ್ತೆ. ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಅಂದರೆ ಏನು ಅಂದರೆ, ಫ್ಲೆಕ್ಸ್ ಫ್ಯೂಯಲ್ಸ್. ಸೊ ಸಿಂಗಲ್ ಫ್ಯೂಯಲ್ ಟ್ಯಾಂಕಲ್ಲೇ ನಿಮ್ಗೆ ಎಲ್ಲ ಥರದ ಬ್ಲೆಂಡ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇಂಥ ಒಂದು ಟೆಕ್ನಾಲಜಿನ ತೊಗೊಬಂದಿರುವಂಥದ್ದು ಫ್ಲೆಕ್ಸ್ ಫ್ಯೂಯಲ್ ಟೆಕ್ನಾಲಜಿ. ನೆಕ್ಸ್ಟ್ ಟಾಪಿಕ್ ನೋಡೋಣ. ಸೊ ಇತ್ತೀಚೆಗೆ UNFCCಯ ಒಂದು ಮಿಡ್-ಇಯರ್ ಕಾನ್ಫರೆನ್ಸ್ ಅಥವಾ ಬಾನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸು ನಡೆದಿದೆ. ಎಲ್ಲಿ ಅಂತ ಅಂದರೆ ಬಾನ್, ಜರ್ಮನಿಯಲ್ಲಿ ನಡೆದಿದೆ. ಇದೇನಪ್ಪ ಅಂತ ಅಂದರೆ ಆ್ಯನ್ಯುಯಲ್ ಮಿಡ್-ಇಯರ್ ಪ್ರಿಪರೇಟರಿ ಮೀಟಿಂಗ್ ಅಹೆಡ್ ಆಫ್ ಇಯರ್ ಎಂಡ್ COP ಸಮಿಟ್. ಏನು ವರ್ಷದ ಕೊನೆಗೆ ಕಾನ್ಫರೆನ್ಸ್ ಆಫ್ ಪಾರ್ಟಿ ನಡಿಬೇಕಾಗತ್ತೆ, ಅದಕ್ಕೆ ಮಧ್ಯದಲ್ಲೇ ಒಂದು ಮಿಡ್ ಇಯರ್ ಮೀಟಿಂಗ್ ಇತ್ತೀಚೆಗೆ ನಡೆಸಲಾಗಿದೆ. ಇದರ ಉದ್ದೇಶ ಏನು ಅಂದರೆ, ಮುಂದೆ ನಡೆಯುವಂಥ ಒಂದು ಮೀಟಿಂಗ್ ಏನಿರುತ್ತೆ, ಈಗ ಈ ಹಿಂದೆ ಏನು ಬೆಲೆಮ್ ಬ್ರೆಸಿಲಲ್ಲಿ ನಡೆದಿತ್ತು, ಸೊ ಅದೇ ರೀತಿ ಪ್ರತಿ ವರ್ಷ ನಡೆಯುತ್ತಲ್ವ ನವೆಂಬರ್ ಡಿಸೆಂಬರಲ್ಲಿ. ಆ ಒಂದು ಟೈಮಲ್ಲಿ ನಡೆಯೋದಕ್ಕೆ ಮುಂಚೆನೇ ಏನಾದರೂ ಟೆಕ್ನಿಕಲ್ ಡೆಡ್ಲಾಕ್ಸ್ಗಳಿದ್ದರೆ ಅಥವಾ ಇಂಗಾಲದ ಮಾರುಕಟ್ಟೆ ನಿಯಮಗಳಿಗೆ ಸಂಬಂಧಿಸಿದಂತೆ ತಾಂತ್ರಿಕ ವಿಷಯಗಳ ಕುರಿತು ಮಾತುಕತೆ ನಡೆಸುವಂಥ ಒಂದು ಮಿಡ್ ಇಯರ್ ಅಥವಾ ಮಧ್ಯ ವರ್ಷದ ತಾಂತ್ರಿಕ ಸಿದ್ಧತಾ ಸಭೆಯನ್ನು ನಾವು ಬಾನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ. ಕಿರ್ತಾಯ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಸೊ ಇತ್ತೀಚೆಗೆ ಫಾರೆಸ್ಟ್ ಅಡ್ವೈಸರಿ ಕಮಿಟಿ ಆಫ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಥವಾ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದವರು ಇತ್ತೀಚೆಗೆ ಸ್ಟೇಜ್ 1 ಕ್ಲಿಯರೆನ್ಸ್ ಫಾರ್ ಡೈವರ್ಟಿಂಗ್ ಫಾರೆಸ್ಟ್ ಲ್ಯಾಂಡ್ ಫಾರ್ ಕಿರ್ತಾಯ್ 2 ಅಥವಾ ಕಿರ್ತಾಯ್ 2 ಪ್ರಾಜೆಕ್ಟ್ಗೆ ಅರಣ್ಯ ಭೂಮಿಯನ್ನು ಬಳಸೋದಕ್ಕೆ ಅಥವಾ ಅರಣ್ಯೇತರ ಚಟುವಟಿಕೆಗಳಿಗೆ ಬಳಸೋದಕ್ಕೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ದು ಅಪ್ರೂವಲ್ ಬೇಕಲ್ವಾ, ಅದನ್ನು ಕೊಟ್ಟಿದ್ದಾರೆ. ಸೊ ಎಷ್ಟು ಒಂದು ಕೆಪಾಸಿಟಿನ ಇನ್ಸ್ಟಾಲ್ ಮಾಡ್ತಾರೆ ಅಂತ ಹೇಳಿದರೆ 820 ಮೆಗಾವ್ಯಾಟ್ನಷ್ಟು ಇನ್ಸ್ಟಾಲ್ ಕೆಪಾಸಿಟಿಗೆ ಕಿರ್ತಾಯ್ ಪ್ರಾಜೆಕ್ಟು ಸಪೋರ್ಟ್ ಮಾಡುತ್ತೆ. ಸೊ ಇದು ಯಾವ ಒಂದು ರಿವರ್ ಮೇಲೆ ಅಂತ ಅಂದರೆ ಚೆನಾಬ್ ರಿವರ್. ಓಕೆ, ಎಲ್ಲಿ, ಜಮ್ಮು ಕಾಶ್ಮೀರಲ್ಲಿ. ಸೊ ಅದೇ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು ಅಂತ ಹೇಳಿದರೆ ಚೆನಾಬ್ ವ್ಯಾಲಿ ಪವರ್ ಪ್ರಾಜೆಕ್ಟ್ ಲಿಮಿಟೆಡ್. ಓಕೆ, ಇವರು ಇಂಪ್ಲಿಮೆಂಟ್ ಮಾಡ್ತಾರೆ. ಈ ಚೆನಾಬ್ ವ್ಯಾಲಿ ಮೇಲೆ ಇರುವಂಥ ಅದರ್ ಪ್ರಾಜೆಕ್ಟ್ಸ್ಗಳನ್ನ ನೋಡೋದಾದರೆ ರ್ಯಾಟಲ್ ಆಗಿರ್ಬೋದು, ಅದೇ ರೀತಿ ಪಕ್ಕಲ್ ಡೌಲ್ ಆಗ್ಬೋದು, ಧೌಲ್ ಹಸ್ತಿ, ಬಗ್ಲಿಹಾರ್, ಸಲಾಲ್ ಡ್ಯಾಮ್. ಸೊ ಕಿರ್ತಾಯ್ 1 and 2 ಆಲ್ ಆರ್ ದಿ ಕೀ ಹೈಡ್ರೋ ಪ್ರಾಜೆಕ್ಟ್ಸ್ ಆನ್ ದಿ ಚೆನಾಬ್ ರಿವರ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಮಹಾ ವಾಟರ್ ಮಿಷನ್ ಅಥವಾ ಮಹಾಜಲ್ ಮಿಷನ್. ಓಕೆ, ಮಹಾಜಲ್ ಮಿಷನ್. ಸೊ ಮಹಾಜಲ್ ಮಿಷನ್ ಇಟ್ಸ್ ಅ ಮಿಷನ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಹೈ ಇಂಪ್ಯಾಕ್ಟ್ ಏರಿಯಾಸ್ ಅಥವಾ ವಿಶೇಷವಾಗಿ ಹೇಳಬೇಕು ಅಂತ ಅಂದರೆ ವಾಟರ್ ಟೆಕ್ನಾಲಜಿಯಲ್ಲಿ ಅಥವಾ ಜಲಕ್ಷೇತ್ರದಲ್ಲಿನ ನೂತನ ತಂತ್ರಜ್ಞಾನಗಳ ಸಂಶೋಧನೆ, ಪರೀಕ್ಷೆ ಮತ್ತು ವಾಣಿಜ್ಯೀಕರಣವನ್ನು ಉತ್ತೇಜಿಸೋದಕ್ಕೆ ಟು ಡೆವಲಪ್, ಟೆಸ್ಟ್, ವ್ಯಾಲಿಡೇಟ್ ಆ್ಯಂಡ್ ಕಮರ್ಷಿಯಲೈಸ್ ಇನ್ನೋವೇಟಿವ್ ಟೆಕ್ನಾಲಜೀಸ್ ಫಾರ್ ಇಂಡಿಯಾಸ್ ವಾಟರ್ ಸೆಕ್ಟರ್. ಓಕೆ, ಸೊ ಇದು ಇದರ ಕೋರ್ ಮ್ಯಾಂಡೇಟ್ ಆಗಿರುತ್ತೆ. ಅಥವಾ ಜಲದ ಕ್ಷೇತ್ರಗಳಲ್ಲಿ
ಏನು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅದನ್ನು ರೀಚ್ ಮಾಡಿಸೋದಕ್ಕೆ ತಂದಂಥದ್ದು. ಓಕೆ, ಸೊ ಇತ್ತೀಚೆಗೆ ಇಟ್ ವಾಸ್ ಜಾಯಿಂಟ್ಲಿ ಲಾಂಚ್ಡ್ ಬೈ ಡಾಕ್ಟರ್ ಜಿತೇಂದ್ರ ಸಿಂಗ್, ಹೂ ಇಸ್ ಅ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಯೂನಿಯನ್ ಮಿನಿಸ್ಟರ್ ಫಾರ್ ಜಲಶಕ್ತಿ ಅಥವಾ ಜಲಶಕ್ತಿ ಸಚಿವಾಲಯ. ಇವುಗಳ ಜಂಟಿ ಕಾರ್ಯಾವಸ್ಥೆಯಲ್ಲಿ ಚಾಲನೆ ನೀಡಲಾಗಿದೆ. 200 crore ಡೆಡಿಕೇಟೆಡ್ ಫಂಡ್ನ ಕೂಡ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಮಹಾದು ಎಕ್ಸ್ಪ್ಯಾನ್ಷನ್ ನೋಡೋದಾದರೆ ಮಿಷನ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಐ ಇಂಪ್ಯಾಕ್ಟ್ ಏರಿಯಾಸ್. ಓಕೆ, ಸೊ ಐ ಇಂಪ್ಯಾಕ್ಟ್ ಏರಿಯಾಸ್. ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಅದಕ್ಕೆ ಮುಂಚೆ ಈ ಒಂದು ಇನಿಷಿಯೇಟಿವ್ಗೆ ಸಂಬಂಧಿಸಿದಂತೆ ಇನ್ನೊಂದಷ್ಟು ಫ್ಯಾಕ್ಟ್ಸ್ಗಳಿದೆ. ಯಾರ್ಯಾರು ಇನ್ವಾಲ್ವ್ ಆಗ್ತಿದ್ದಾರೆ ಅಂದರೆ ಅನುಸಂಧಾನ್, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್, ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಥವಾ ಜಲಶಕ್ತಿ ಸಚಿವಾಲಯ, ಮತ್ತು ಈವನ್ ಇಸ್ರೋ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಅದೇ ರೀತಿ ಇತರೆ IITಗಳು ಮತ್ತು ಬೇರೆ ಸ್ಟಾರ್ಟಪ್ಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ದಿಸ್ ಈಸ್ ಅಬೌಟ್ ಮಹಾ ಮಿಷನ್. ಓಕೆ, ನೆಕ್ಸ್ಟು ಇತ್ತೀಚೆಗೆ ಎಕ್ಸ್ಪರ್ಟ್ ಕಮಿಟಿ ಆನ್ ಆಗ್ರೋ ಬಯೋಡೈವರ್ಸಿಟಿ, ಕೃಷಿ ಜೀವ ವೈವಿಧ್ಯತಾ ತಜ್ಞರ ಸಮಿತಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಲಾಗಿದೆ. ಓಕೆ, ಸೊ ಯಾರಿದರ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಅಂತ ಅಂದರೆ ಡಾಕ್ಟರ್ PL ಗೌತಮ್, ಅಥವಾ ಇಟ್ ಈಸ್ ಚೇರ್ಡ್ ಬೈ ಪದ್ಮಶ್ರೀ ಡಾಕ್ಟರ್ PL ಗೌತಮ್. ಇದು ಪ್ರತಿ ವರ್ಷಕ್ಕೊಮ್ಮೆ ಅಥವಾ ರೀಕಾನ್ಸ್ಟಿಟ್ಯೂಟ್ ಮಾಡಲಾಗುತ್ತೆ. ಏನಕ್ಕೆ ಅಂತ ಹೇಳಿದರೆ ಜೀವ ವೈವಿಧ್ಯತೆಯ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಸಸ್ಯ ಸಂಪನ್ಮೂಲಗಳನ್ನು ಅಥವಾ ಜೆನೆಟಿಕ್ ರಿಸೋರ್ಸ್ಗಳನ್ನು ಕನ್ಸರ್ವೇಷನ್ ಮಾಡೋ ಉದ್ದೇಶದಿಂದ ಅಥವಾ ಸಲಹೆ ನೀಡುವಂಥ ಉದ್ದೇಶದಿಂದ ಕಾನ್ಸ್ಟಿಟ್ಯೂಟ್ ಮಾಡುವಂಥ ಒಂದು ಕಮಿಟಿ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಟಾಪಿಕ್ನ ನೋಡೋದಾದರೆ ಇತ್ತೀಚೆಗೆ ಇಂಡಿಯಾ ಆ್ಯಂಡ್ ಜಪಾನ್ ಜಾಯಿಂಟ್ ಕ್ರೆಡಿಟ್ ಮೆಕ್ಯಾನಿಸಮ್ ರೂಲ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಏನು ಜಾಯಿಂಟ್ ಕ್ರೆಡಿಟ್ ಮೆಕ್ಯಾನಿಸಮ್ ಅಂತ ಅಂದರೆ ಇದೊಂದು ದ್ವಿಪಕ್ಷೀಯ ಕಾರ್ಬನ್ ವಿನಿಮಯ ವ್ಯವಸ್ಥೆ ಅಥವಾ ಬೈಲ್ಯಾಟ್ರಲ್ ಕಾರ್ಬನ್ ಆಫ್ಸೆಟ್ ಮೆಕ್ಯಾನಿಸಮ್. ಸೊ ಈ ಹಿಂದೆನೂ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಆರ್ಟಿಕಲ್ 6 ಆಫ್ ಪ್ಯಾರಿಸ್ ಅಗ್ರಿಮೆಂಟ್ ಅಂತ. ಅದರಲ್ಲಿ ಆರ್ಟಿಕಲ್ 6.2 ಆ್ಯಂಡ್ ಆರ್ಟಿಕಲ್ 6.4ನ ನಡುವೆ ಡಿಫ್ರೆನ್ಸ್ ಕೂಡ ನೋಡಿದ್ವಿ. 6.2 ಏನು ಹೇಳುತ್ತೆ ಅಂದರೆ ಓಕೆ, ಸೊ ವಿತೌಟ್ ಓವರ್ಸೈಟ್ ಆಫ್ ಯುನೈಟೆಡ್ ನೇಷನ್ಸ್ ನಡೆಯುವಂಥ ಒಂದು ವ್ಯವಸ್ಥೆ. ಹೌ ಇಟ್ ವರ್ಕ್ಸ್ ಅಂದರೆ ಜಪಾನ್ ಟ್ರಾನ್ಸ್ಫರ್ಸ್ ಅಡ್ವಾನ್ಸ್ಡ್ ಲೋ ಕಾರ್ಬನ್ ಟೆಕ್ನಾಲಜೀಸ್ ಟು ಇಂಡಿಯಾ, ಎಮಿಷನ್ ರಿಡಕ್ಷನ್ಸ್ ಅಚೀವ್ಡ್ ಇನ್ ಇಂಡಿಯಾ ಜನರೇಟ್ ವೆರಿಫೈಡ್ ಕಾರ್ಬನ್ ಕ್ರೆಡಿಟ್ ಶೇರ್ಡ್ ಬಿಟ್ವೀನ್ ಬೋತ್ ದ ನೇಷನ್ಸ್. ಅಂದರೆ ಜಪಾನ್ ಭಾರತಕ್ಕೆ ಸುಧಾರಿತ ಹಸಿರು ತಂತ್ರಜ್ಞಾನವನ್ನು ನೀಡುತ್ತೆ. ಇದರಿಂದ ಕಡಿಮೆಯಾಗುವ ಮಾಲಿನ್ಯಕ್ಕೆ ಇಬ್ಬರಿಗೂ ಕಾರ್ಬನ್ ಕ್ರೆಡಿಟ್ಸ್ ಲಭಿಸುತ್ತದೆ. ಸೊ ದಿಸ್ ಇಸ್ ಅಬೌಟ್ ಇಂಡಿಯಾ ಜಪಾನ್ ಜಾಯಿಂಟ್ ಕ್ರೆಡಿಟ್ ಮೆಕ್ಯಾನಿಸಮ್ ರೂಲ್ಸ್. ನೆಕ್ಸ್ಟ್ ಟಾಪಿಕ್ಕು ಮೊಂಬಾಸಾ ಡಿಕ್ಲರೇಷನ್. ಸೊ ಸಿಂಪಲಾಗಿ ಹೇಳೋದಾದರೆ ಇದು ಏನಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಇಲ್ಲೀಗಲ್ ಫಿಶಿಂಗ್ಗೆ ಸಂಬಂಧಪಟ್ಟಿದ್ದು. ಸೊ ಡೀಪಾಗಿ ಮತ್ತೆ ನೋಡೋದಾದರೆ ಏನಾಗ್ತಾ ಇರುತ್ತೆ ಅಂತ ಅಂದರೆ ಈ ಓಷನ್ಸ್ಗಳಲ್ಲಿ ಹಿಡನ್ ಓನರ್ಶಿಪ್ ಅಥವಾ ಸೀಕ್ರೆಟ್ ಲೈಸೆನ್ಸ್ನ ಪಡ್ಕೊಂಡು ಇಲ್ಲೀಗಲ್ ಆಗಿ ಅಥವಾ ಅವ್ರಿಗೆ ಅಲಾಟ್ ಮಾಡಿಲ್ಲದೆ ಇರುವಂಥ ಏರಿಯಾದಲ್ಲಿ ಕೂಡ ಫಿಶಿಂಗ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಇದನ್ನು ತಡೆಗಟ್ಟೋದಕ್ಕೆ ನಾವು ಪಬ್ಲಿಕ್ಕಲ್ಲಿ ಓಪನ್ ವೆಸಲ್ ಡೇಟಾನೆಲ್ಲ ಓಪನ್ ಆಗಿ ಯುನೀಕ್ ಐಡಿಗಳ ಮುಖಾಂತರ ಶೇರ್ ಮಾಡಿದ್ರೆ ಸಮುದ್ರದಲ್ಲಿ ನಡೆಯುವಂಥ ಮೀನುಗಾರಿಕೆ ಹಡಗುಗಳ ಮಾಲೀಕತ್ವ ಮತ್ತು ಪರವಾನಗಿ ಅಥವಾ ಲೈಸೆನ್ಸಿಂಗ್ ಚಟುವಟಿಕೆಗಳನ್ನು ಸಾರ್ವಜನಿಕವಾಗಿ ಪ್ರಕಟಿಸೋದು. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ಇಲ್ಲೀಗಲ್ ಆಗಿ ಫಿಶಿಂಗ್ ಆಗೋದನ್ನು ತಡೆಗಟ್ಟಬಹುದು. ಓಕೆ, ಸೊ ಪಬ್ಲಿಷಿಂಗ್ ಆಲ್ ಫಿಶಿಂಗ್ ಲೈಸೆನ್ಸಸ್, ಕೋಟಾ ಲೊಕೇಶನ್ಸ್ ಆ್ಯಂಡ್ ಆಕ್ಸೆಸ್ ಅಗ್ರಿಮೆಂಟ್ಸ್ ಆನ್ಲೈನ್. ಓಕೆ, ಸೊ ಇದರಿಂದ ಏನಾಗುತ್ತೆ ಇನ್ಫಾರ್ಮೇಷನಲ್ಲಿ ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆ ಇರೋದ್ರಿಂದ ನಾವು ವೆಸಲ್ ಟ್ರ್ಯಾಕಿಂಗ್ ಮಾಡೋದಾಗಲಿ ಆ್ಯಂಡ್ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟಿ ಆಗ್ತಿದೆ ಅದನ್ನು ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡ್ಬೋದು. ಸೊ ಮತ್ತೊಂದು ಅದಕ್ಕೆ ಸಂಬಂಧಿಸಿದಂತೆ ಡಿಕ್ಲರೇಷನ್ ಇದೆ ಪೋರ್ಟ್ ಸ್ಟೇಟ್ ಮೆಜರ್ಸ್ ಅಗ್ರಿಮೆಂಟ್ ಅಂತ. ಸೊ ಎರಡನ್ನ ನೋಡ್ತಾ ಇದ್ದೀವಿ. ಒಂದು ಮೊಂಬಾಸಾ ಘೋಷಣೆ, ಇದು ಇಲ್ಲಿಗಲ್ ಆಗಿ ನಡೆಯುವಂಥ ಫಿಶಿಂಗನ್ನು ತಡೆಗಟ್ಟೋಕಿರುವಂಥದ್ದು. ಇದು ಒನ್ ಆಫ್ ದಿ ವಾಲಂಟ್ರಿ ಪೊಲಿಟಿಕಲ್ ಕಮಿಟ್ಮೆಂಟ್. ಆದರೆ PSMA ಇಸ್ ಅ ಲೀಗಲಿ ಬೈಂಡಿಂಗ್ ಇಂಟರ್ನ್ಯಾಷನಲ್ ಟ್ರೀಟಿ. ಅಂಡ್ ಮೊಂಬಾಸಾ ಡಿಕ್ಲರೇಷನ್ಗೆ ಭಾರತ ಸೈನ್ ಮಾಡಿದೆಯಾ? ಇಲ್ಲ, ಇಟ್ ಈಸ್ ನಾಟ್ ಸೈನೇಟ್ರಿ. ಅದೇ PSMAಗೆ ಇಂಡಿಯಾ ಪಾರ್ಟ್ಲಿ ರ್ಯಾಟಿಫೈಡ್. ಸೊ ಇತ್ತೀಚೆಗೆ ಎಲ್ಲಿ ನಡೆದಿದೆ ಅಂತ ಅಂದರೆ ಅಡಾಪ್ಟೆಡ್ ಅಟ್ 11th ಅವರ್ ಓಷನ್ ಕಾನ್ಫರೆನ್ಸ್ 2026 ದಟ್ ವಾಸ್ ಹೆಲ್ಡ್ ಇನ್ ಕೀನ್ಯಾ. ಅಲ್ಲಿರುವಂಥ ಮೊಂಬಾಸಾ ಅನ್ನೋಂಥ ಒಂದು ಸಿಟಿಯಲ್ಲಿ ಇದನ್ನು ಅಂಗೀಕರಿಸಲಾಗಿದೆ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ. ಇತ್ತೀಚೆಗೆ ಎಗೈನ್ ಡೀಸೆಲ್ ಜೊತೆಗೆ ಐಸೋಬ್ಯೂಟನಾಲ್ ಮಿಶ್ರಣವನ್ನು ಕಡ್ಡಾಯ ಮಾಡಲಾಗಿದೆ. ಯಾರು ಈ ಪಾಲಿಸಿ ಮ್ಯಾಂಡೇಟ್ ಮಾಡಿರೋದು ಅಂದರೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್. ಎಷ್ಟು ಅಂದರೆ ಮಿನಿಮಮ್ 15% ಆಫ್ ಐಸೋಬ್ಯೂಟೆನಾಲ್ ಬ್ಲೆಂಡಿಂಗ್ನ ಡೀಸೆಲ್ನಲ್ಲಿ ಮಾಡಬೇಕು ಅಂತ ಮ್ಯಾಂಡೇಟ್ ಮಾಡಿದೆ. ಓಕೆ, ಸೊ ಯಾಕೆ ಐಸೋಬ್ಯೂಟನಾಲ್, ಯಾಕೆ ನಾವಿಲ್ಲಿ ಎಥೆನಾಲ್ ಬಳಸ್ತಾ ಇಲ್ಲ ಅಥವಾ ಪೆಟ್ರೋಲ್ಗೆ ಹೆಂಗೆ ಎಥೆನಾಲ್ ಬಳಸ್ತಾ ಇದ್ದೀವಿ ಹಂಗೆ ಯಾಕೆ ಡೀಸೆಲಿಗೆ ಬಳಸ್ತಾ ಇಲ್ಲ ಅಂದರೆ, ಒಂದು ಎಥೆನಾಲಲ್ಲಿ 2 ಕಾರ್ಬನ್ ಆಲ್ಕೋಹಾಲ್ ಇರುತ್ತೆ ಆ್ಯಂಡ್ ಇದರಿಂದ ಡೀಸೆಲ್ ಮಿಕ್ಸಬಿಲಿಟಿ ತುಂಬ ಪೂರ್ ಅಥವಾ ಈಸಿಯಾಗಿ ಸಪ್ರೇಟ್ ಆಗೋಗ್ಬಿಡುತ್ತೆ ಎಣ್ಣೆ. ಓಕೆ, ಸೊ ಅದರಿಂದ ಐಸೋಬ್ಯೂಟನಾಲ್ ಕರೋದ್ರಿಂದ ಮಿಕ್ಸ್ ಮಾಡೋದ್ರಿಂದ ಬ್ಲೆಂಡು ಈಸಿಯಾಗಿ ಆಗುತ್ತೆ, ಸೀಮ್ಲೆಸ್ ಆಗಿ ಬ್ಲೆಂಡ್ ಆಗುತ್ತೆ. ಬಿಕಾಸ್ ಐಸೋಬ್ಯೂಟನಲ್ಲಿ 4 ಕಾರ್ಬನ್ ಆಲ್ಕೋಹಾಲ್ ಇರುತ್ತೆ.
Okay, so that is the difference between blending of ethanol, which is especially for petrol. Blending of isobutanol is for diesels. Okay, so next topic ನಾವು ನೋಡೋಣ, that is ಶಾನ್ ಸೊಸೈಟಿ ಆ್ಯಂಡ್ ಸ್ನೋ ಲೆಪರ್ಡ್ ಕನ್ಸರ್ವೇಷನ್, ಅಥವಾ ಹಿಮಚಿರತೆಗಳಿಗೆ ಸಂಬಂಧಿಸಿದಂತೆ ಇರುವಂಥ ಒಂದು ಹಿಮಚಿರತೆ ಮತ್ತು ಉನ್ನತ ಎತ್ತರದ ನೈಸರ್ಗಿಕ ಸಂರಕ್ಷಣಾ ಸೊಸೈಟಿ. ಓಕೆ, ಸೊ ಇಟ್ಸ್ ನೇಚರ್ನ ನೋಡೋದಾದರೆ ಇದು ಎತ್ತರದ ಪ್ರದೇಶಗಳಲ್ಲಿ ಅಥವಾ ಪರ್ವತ ಪ್ರದೇಶಗಳಲ್ಲಿ ಕಂಡುಬರುವಂಥ ವನ್ಯಜೀವಿ ಮತ್ತು ಜೀವವೈದ್ಯತೆಯನ್ನು ನಿರ್ವಹಣೆ ಮಾಡಲು ಮೀಸಲಾಗಿರುವಂಥ ಸ್ವಾಯತ್ತ ಸಂಸ್ಥೆ. ಇದ್ರ ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ಇಟ್ ಈಸ್ ಚೇರ್ಡ್ ಬೈ ಲೆಫ್ಟಿನೆಂಟ್ ಗವರ್ನರ್ ಆಫ್ ಲಡಾಖ್. ಓಕೆ, ಲೆಫ್ಟಿನೆಂಟ್ ಗವರ್ನರ್ ಆಫ್ ಲಡಾಖ್. ಸೊ ಓವರಾಲ್ ಇದು ಯಾವ್ಯಾವ್ದು ಜುಡಿಕ್ಷನ್ಸ್ ಅಥವಾ ಎಲ್ಲಿ ಕಂಡುಬರುತ್ತೆ ಅಥವಾ ಯಾವ ಒಂದು ಏರಿಯಾಗಳ ಮೇಲೆ ಜುಡಿಕ್ಷನ್ಸ್ ಇದೆ ಅಂದರೆ ಯೂನಿಯನ್ ಟೆರಿಟರಿ ಆಫ್ ಲಡಾಖ್ ಮತ್ತು ಎಮಿಸ್ ನ್ಯಾಷನಲ್ ಪಾರ್ಕ್, ಅದೇ ರೀತಿ ಚಾಂಗ್ತಾಂಗ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಈ ಪ್ರದೇಶಗಳಿಗೆ ಜುರಿಡಿಕ್ಷನನ್ನು ಹೊಂದಿರುತ್ತೆ. ಸೊ ಪ್ರೈಮರಿ ಫೋಕಸ್ ಅಥವಾ ಉದ್ದೇಶ ಏನು ಅಂದರೆ ಮಾನವ ಮತ್ತು ವನ್ಯಜೀವಿ ಸಂಘರ್ಷಗಳನ್ನು ತಡೆಯುವಂಥದ್ದು, ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ನ ತಡೆಗಟ್ಟುವಂಥದ್ದು, ಆ್ಯಂಟಿ ಪೋಚಿಂಗ್ ಆ್ಯಕ್ಟಿವಿಟಿಗಳನ್ನ ಮಾಡುವಂಥದ್ದು ಅಥವಾ ಬೇಟೆಗಳನ್ನು, ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವಂಥದ್ದು. ಸೊ ಸ್ವಲ್ಪ ಸ್ನೋ ಲೆಪರ್ಡ್ ಬಗ್ಗೆ ನೋಡೋದಾದರೆ ಇದು IUCNನಲ್ಲಿ ವಲ್ನರಬಲ್ ಸ್ಟೇಟಸ್ ಇದೆ. ಅದೇ ರೀತಿ ಇದನ್ನ ಗೋಸ್ಟ್ ಆಫ್ ಮೌಂಟೇನ್ ಅಂತ ಕೂಡ ಕರೀತಾರೆ ಅಥವಾ ಪರ್ವತಗಳ ಭೂತ ಅಂತ ಕೂಡ ಕರೀತಾರೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಕೀಸ್ಟೋನ್ ಸ್ಪೀಷೀಸ್ ಅಥವಾ ಕಿಲಿಕೈ ಪ್ರಭೇದ ಕೂಡ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ದಿ ಟಾಪ್ ಪ್ರಿಡೇಟರ್. ಓಕೆ, ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಸ್ಟೇಟ್ ಅನಿಮಲ್ ಸ್ಟೇಟಸ್ ಇನ್ ಲಡಾಖ್ ಯೂನಿಯನ್ ಟೆರಿಟರಿ ಆ್ಯಂಡ್ ಹಿಮಾಚಲ್ ಪ್ರದೇಶ್. Okay, so these are all the facts related to snow leopard and ಶಾನ್ ಸೊಸೈಟಿ. ನೆಕ್ಸ್ಟ್ ಟಾಪಿಕ್ನ ನೋಡೋಣ, ಫ್ಲೆಮಿಂಗೋ ರೆವಲ್ಯೂಷನ್ ಅಥವಾ ಆಲ್ಬೇನಿಯಾದಲ್ಲಿ ರಾಜಹಂಸ ಕ್ರಾಂತಿ ಇತ್ತೀಚೆಗೆ ನಡೆದಿದೆ. ಲೊಕೇಶನ್ ನೋಡೋದಾದರೆ ಸಾಜನ್ ಐಲ್ಯಾಂಡ್, ಓಕೆ, ಅಥವಾ ನಾರ್ಟಾ ಲಗೋನ್. ಓಕೆ, ಎಲ್ಲಿ ಅಂದರೆ ಸದರನ್ ಆಲ್ಬೇನಿಯಾ. ಏನಕ್ಕೆ ಅಂತ ಅಂದರೆ ಟು ಪ್ರೊಟೆಕ್ಟ್ ದಿ ಪಿಂಕ್ ಫ್ಲೆಮಿಂಗೋಸ್, ನಿಮಗೆ ಏನಿಲ್ಲಿ ಕಾಣ್ತಾ ಇದೆ ಅಲ್ವಾ. ಸೊ ಏನು ಮಾಡಿರ್ತಾರೆ ಅಂತ ಅಂದರೆ ಇಲ್ಲಿ 1.6 ಬಿಲಿಯನ್ ಲಕ್ಸುರಿ ಮೆಗಾ ರೆಸಾರ್ಟ್ಗಳನ್ನು ಓಕೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಒಂದು ಇನಿಷಿಯೇಟಿವ್ನ ತಗೊಬಂದಿರ್ತಾರೆ. ಅದರ ವಿರುದ್ಧ ನಡೀತಿರುವಂಥ ಒಂದು ಹೋರಾಟ ಫ್ಲೆಮಿಂಗೋ ರೆವಲ್ಯೂಷನ್. ಓಕೆ, ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಆಲ್ಸೋ ದಿಸ್ ಇಸ್ ದಿ ಲಾಸ್ಟ್ ಟಾಪಿಕ್ ಫಾರ್ ಅವರ್ ಎನ್ವಿರಾನ್ಮೆಂಟ್ ಆ್ಯಂಡ್ ಜಿಯೋಗ್ರಫಿ ಕರೆಂಟ್ ಅಫೇರ್ಸ್ ಆಫ್ ಜುಲೈ ಮಂತ್. ಓಕೆ, ಸೊ ಎಸ್, ನಾರ್ತ್ ಈಸ್ಟ್ ಲಾರ್ಜೆಸ್ಟ್ ಆರ್ಗ್ಯಾನಿಕ್ ಸ್ಪೈಸ್ ಪ್ರೊಸೆಸಿಂಗ್ ಪ್ಲಾಂಟ್ ಅಥವಾ ಈಶಾನ್ಯ ಭಾರತದ ಅತಿ ದೊಡ್ಡ ಸಾಂಬಾರು ಪದಾರ್ಥ ಸಂಸ್ಕರಣಾ ಘಟಕ ಎಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದರೆ ರೀಭೋಯ್ ಡಿಸ್ಟಿಕ್ ಆಫ್ ಮೇಘಾಲಯ. ಓಕೆ, ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಸಿಕ್ಕಿಂ ಇಸ್ ಆಲ್ಸೋ ಅಗೇನ್ 100% ಆರ್ಗ್ಯಾನಿಕ್ಸ್ ಸ್ಟೇಟಸ್ ಇರುವಂಥ ಸ್ಟೇಟ್ ಕೂಡ. ಆದರೆ ಇಲ್ಲಿ ಮೇಘಾಲಯದಲ್ಲಿ ನಾರ್ತ್ ಈಸ್ಟ್ ಲಾರ್ಜೆಸ್ಟ್ ಆರ್ಗ್ಯಾನಿಕ್ ಸ್ಪೈಸ್ ಪ್ರೊಸೆಸಿಂಗ್ ಪ್ಲ್ಯಾಂಟ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಓಕೆ, ಸೊ ವಿತ್ ದಿಸ್ ವಿ ಆರ್ ಕಂಪ್ಲೀಟೆಡ್ ಎನ್ವಿರಾನ್ಮೆಂಟ್ ಆ್ಯಂಡ್ ಜಿಯೋಗ್ರಫಿ ಕರೆಂಟ್ ಅಫೇರ್ಸ್ ಆಫ್ July 2026. Okay, so now keep watching all our videos. You'll definitely get a good number of questions from all these videos. Thank you.